ತಪಸ್ಯ ಆಶ್ರಯಸೇವನೈ ಪ್ರಸನ್ನಂ ತಮ್ ಅನುಪ್ರಾಯ ಪ್ರಚ್ಛೇಜ್ಞಾನಮಾತ್ಮ ಅವ್ಯಯಂ ಮಹಾತ್ಮಾನಃ. ಇಲ್ಲೇ ಒಂದು ವಿಶೇಷವಾದಂಥ ಮಾತನ್ನು ಶಂಕರಾಚಾರ್ಯ ಹೇಳ್ತಾರೆ. ಅವ್ರೇನಪ್ಪ, ನಿನಗೆ ಗುರು ಬೆಟ್ಟವ, ನಿನ್ನಿನ ಮಾತು ಹೇಳಿ. ಗುರು ಎಂಥವಿರಬೇಕು, ಗುರುಪಸಕ್ತಿ ಪ್ರಶ್ನೆ ಹೆಂಗೆ ಕೇಳಬೇಕು, ಈ ಮಾತನ್ನು ಹೇಳಿ. ಗುರು ಹೇಗಿರ್ತಾನಪ್ಪ, ಯೋಗ್ಯತೆ ಏನು, ಅದನ್ನು ನಿನ್ನೆ ವಿಸ್ತಾರ. ಅವೆಂಥವ ಶಾಸ್ತ್ರ ನಿಷ್ಣಾತಿರಬೇಕು, ಶಾಸ್ತ್ರವನ್ನು ಜೀವನದೊಳಗೆ ಅಳವಡಿಸ್ಕೊಂಡಿರಬೇಕು, ಶಿಷ್ಯನಲ್ಲಿ ಬರುವಂಥ ಪ್ರಶ್ನೆಗೆ ಯೋಗ್ಯ ರೀತಿಯಿಂದ ಮಾರ್ಗದರ್ಶನ ಮಾಡಿ ಅವನ ಉತ್ತರ ಹೇಳಿ ಅವನ ಮನಸ್ಸಿನ ಸಮಾಧಾನ ಮಾಡುವಂಥ ಯೋಗ್ಯತೆ ಇರಬೇಕು ಅನ್ನುವಂಥದ್ದನ್ನು ಹೇಳಿ. ಅಂದರೆ ಅಂಥಲ್ಲಿ ಹೇಗೆ ಇರಬೇಕಪ್ಪ, ಅಂಥ ಗುರು, ಅಂಥ ಗುರುವನ್ನು ಭಕ್ತಿ ಭಾವನೆಯಿಂದ ಪೂಜಿಸಿ ತನ್ನ ವಿನಯಪೂರ್ವಕ ಸೇವೆಯಿಂದ ಪ್ರಸನ್ನನಾದ ಅವನ ಬಳಿ ಸಾರಿ ಅವನ ಬಳಿ ಹೋಗಿ ತಾನು ತಿಳಿಯಬೇಕೆಂದಿರುವ ವಿಷಯಗಳನ್ನು ಕುರಿತು ಪ್ರಶ್ನೆ ಮಾಡ್ಕೋಬೇಕು. ಇಲ್ಲೇ ಈ ಪ್ರಶ್ನೆ ಮಾಡ್ಕೋಬೇಕು ಅಂತೇನು ಶಬ್ದ ಪ್ರಯೋಗ ಮಾಡ್ಯಾರ ಅಂದರೆ ತಾನು ತಿಳಿಯಬೇಕೆಂದಿರುವ ಈ ವಿಷಯದೊಳಗೆ ಆ ಆತ್ಮ ಸಂಬಂಧವಾದಂಥ ವಿಷಯ. ಎಮ್ಮೆ ಹಿಂಡವಲ್ಲು ಇಂಥವು ಪ್ರಶ್ನೆ ಅನಿಸೋದಿಲ್ಲ ಆಧ್ಯಾತ್ಮ. ಅದಕ್ಕೆ ಅವರು ಶಂಕರಾಚಾರ್ಯ ಚಿನ್ಮಯಾನಂದ ಗುರುವಿನ ಬೋಧೆಯನ್ನು ಸ್ವೀಕರಿಸಲು ಆ ಶಬ್ದ ಗುರುವಿನ ಬೋಧ ಏನು ಬರ್ತದಲ್ಲ ಅದನ್ನು ಸ್ವೀಕಾರ, ಅರ್ಥಾತ್ ತನ್ನೊಳಗೆ ತಿಳ್ಕೊಂಡು ಒಳಗೆ ಇಳಿಸೋದು ಶಿಷ್ಯ ತನ್ನ ಮನಸ್ಸನ್ನು ಅದು ತಯಾರು ಮಾಡ್ಕೊತಾನೆ. ಅದಕ್ಕೆಲ್ಲ ಅಂತಃಕರಣ ಶುದ್ಧಿ, ಮಲದೋಷ ನಿವಾರಣೆ, ವಿಕ್ಷೋಭದೋಷ ನಿವಾರಣೆ ಇವೆಲ್ಲ ಮಾತನ್ನು ಹಿಂದೆ ಬಂದ. ಅದನ್ನು ಸಿದ್ಧಪಡಿಸ್ಕೊಳ್ಳೋಣ. ಗ್ರಹಣ ಶಕ್ತಿಯನ್ನು ಸೂಕ್ಷ್ಮ, ಗ್ರಹಣ ಶಕ್ತಿ ಅಂದರೆ ತಿಳ್ಕೊಳ್ಳೋಂಥ ಶಕ್ತಿ, ಗ್ರಹಣ ಮಾಡೋದು ಅಂತಾರೆ. ಮತ್ತು ಗ್ರಹಣ ಅಂದ್ರೆ ಅತ್ಲ ಹೋಗಿತ್ತು ಅಂತ ಹೇಳಿ ಗ್ರಹಣ ಶಕ್ತಿ ತಿಳ್ಕೊಳ್ಳೋ ಶಕ್ತಿ, ಅದನ್ನು ಹೇಳಿದ್ದನ್ನು ತಿಳ್ಕೊಳ್ಳೋದು ಗ್ರಹಣ ಮಾಡೋದು ಅಂತ. ಆ ಶಕ್ತಿಯನ್ನು ಸೂಕ್ಷ್ಮ ಮಾಡ್ಕೊಳ್ಳೋದು. ಯಾವ ವಿಷಯವನ್ನು ಅಧ್ಯಾತ್ಮ ವಿಷಯವನ್ನು ತಿಳ್ಕೊಳ್ಳೋಕೆ ಸ್ವಲ್ಪ ನಮ್ಮ ಬುದ್ಧಿ ಭಾಳ ಸೂಕ್ಷ್ಮ ಬೇಕಾಗ್ತದೆ. ಲೌಕಿಕ ವಿಷಯ ತಿಳ್ಕೊಳ್ಳೋದಕ್ಕೂ ಆಧ್ಯಾತ್ಮ ವಿಷಯ ತಿಳ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ. ಯಾಕೆ ವ್ಯತ್ಯಾಸದ ಅಂತಂದರೆ ಸಾಮಾನ್ಯವಾದಂಥ ವಿಷಯಗಳನ್ನು ನಾವೇನು ತಿಳ್ಕೊತೀವಲ್ಲ, ಯಾರ ಹೇಳಿದ್ದನ್ನು ಅದರ ಅನೇಕ ಶಬ್ದಗಳು ನಮಗವು ಗೊತ್ತಿದ್ದದ್ವಲ್ಲ. ಏನೇನು ಆ ಶಬ್ದ ಬಳಸ್ತಾರೋ ಅವು ನಮಗೆ ಗೊತ್ತಿದ್ದವು. ಯಾವತ್ತು ನೋಡಿ ಅದು ಹಸಿವನ್ರಿ, ನಿದ್ದನ್ರಿ, ನೀರಡಿದನ್ರಿ, ಏನು ಬೇಕಾದ ಅನ್ರಿ ನಮ್ಗೆ ಅನುಭವಕ್ಕಲ್ಲ. ಆದರೆ ಈ ಅಧ್ಯಾತ್ಮ ವಿಷಯದಲ್ಲಿ ಬರುವಂಥ ಅಂದರೆ ಆತ್ಮನ ವಿಷಯವಾಗಿ ಬರುವಂಥ ವಿಷಯ ಏನದಲ್ಲ, ಅದು ನಮಗೆ ಈಗ ಗೊತ್ತಿದ್ದ ವಿಷಯ ಅಲ್ಲ, ಗೊತ್ತಿಲ್ಲದಂಥ ವಿಷಯ, ಅನುಭವಿಸದೇ ಇರುವಂಥ ವಿಷಯ. ಅಂಥದ್ದನ್ನು ಒಂದು ಅನುವಿನಿಂದ ತಿಳಿಸ್ತಾರೆ, ಒಂದು ದಾರಿ ಹೇಳ್ಕೊಡ್ತಾರೆ, ಒಂದು ಅನುವಿನಿಂದ ತಿಳಿಸ್ತಾರೆ. ಅದನ್ನು ತಿಳ್ಕೊಳಕ್ಕೆ ಬುದ್ಧಿ ಬಹಳ ಸೂಕ್ಷ್ಮ ಬೇಕು. ಆ ಬುದ್ಧಿ ಭಾಳ ಸೂಕ್ಷ್ಮ ಮಾಡ್ತಾ ಅದನ್ನು ತಿಳ್ಕೊಳ್ಳೋಂಥ ಶಕ್ತಿ ಅದರೊಳಗೆ ಬರಬೇಕು. ಅದಕ್ಕಲ್ಲೇ ಎಂಥ ಪ್ರಜ್ಞೆ ಅಂತಾರೆ, ಋತಂಭರ ಪ್ರಜ್ಞೆ ಅಂತಾರೆ. ಅನೇಕ ಚೆಂದಾಗಿ ಬಣ್ಣಿಸ್ಯಾರ. ಅದೊಂದು ಜ್ಞಾನದ ಕಣ್ಣನಿಂದ ಅದನ್ನು ತೆಗಿಬೇಕು, ಅದು ಜಾಗೃತಿ ಮಾಡ್ಕೋಬೇಕು ಅಂತ. ಹಂಗೆ ಅಂಥ ಗೂಢ ಶಕ್ತಿಯ ಶಬ್ದವನ್ನು ಗ್ರಹಣ ಮಾಡ್ತಾ ಶಕ್ತಿ ಸೂಕ್ಷ್ಮ ಮಾಡಿಕೊಳ್ಬೇಕು. ಇಲ್ಲ ಅಂದರೆ ಗುರುವಿನೊಡನೆ ತರಿಸೋ ಚರ್ಚೆ, ಆ ವಿಚಾರ ವಿಮರ್ಶೆ ಅವೆಲ್ಲ ವ್ಯರ್ಥ ಆಗ್ತವೆ. ಅಂದರೆ ಅಧ್ಯಾತ್ಮಶಾಸ್ತ್ರಗಳನ್ನು ತಿಳ್ಕೊಬೇಕು. ಆ ಶಕ್ತಿ ಇಲ್ಲಿದ್ರೆ ಅವ್ರು ಹೇಳಿದ್ದು ನೀತು ಎಲ್ಲ ವ್ಯರ್ಥ ಆಗ್ತದಪ್ಪ ಅಂತ ಭಾವ ಆಗ್ತದೆ. ಇದನ್ನು ಚಿನ್ಮಯಾನಂದರು ವಿಸ್ತಾರ ಮಾಡ್ತಾಯಿದ್ರೆ, ಆಧ್ಯಾತ್ಮಿಕ ವ್ಯುಪದೇಶ ಕಾಲಹರಣಕ್ಕಾಗಿ ಮಾಡುವ ಕುತೂಹಲದ ಪ್ರಯೋಗ ಅಲ್ಲ. ಇದು ಗಟ್ಟಿಟ್ಕೊಳ್ಳೋದು ಏನೋ ಟೈಮ್ ಪಾಸ್ ಬಂದು ಕೊಡ್ತಾಳೆ, ಮತ್ತೇನಿನ್ನ ಊಟ ತಳಾಯ್ತೀನೋ ಅಂತ ಏನಾರ ಮಾತಾಡಿದಪ್ಪ ಹಂಗೆ ಮಾಡೋದು ಅದೇನ ಹರಟಲ್ಲ. ಇದು ಹಂಗೆ ಸಮಯ ಕಳೆಯಾಕೆ ಮಾಡೋದಲ್ಲ, ಹೆಂಗೋ ಸಮಯ ಕಳಿಬೇಕಾಯ್ತು ಅಲ್ಲ. ನೋಡಿ, ಚರ್ಚಾಗೋಷ್ಠಿ ಒಣ ತರ್ಕ ಅಲ್ಲ. ಅವ ಹೇಳಿದ್ದು ಇವ ವಿರೋಧ, ಇವ ವಿರೋಧ, ಅವ ತರ್ಕ ಅಲ್ಲ. ಚರ್ಚಾಗೋಷ್ಠಿ ಅಲ್ಲ, ಇದು ಒಣ ತರ್ಕ ಅಲ್ಲ. ಮತ್ತು ವಿತ್ತಂಡವಾದವಲ್ಲ. ವಿತ್ತಂಡವಾದ ಅಂದರೆ ಅವ ಹೇಳ್ತಾನೆ ಮತ್ತು ಅದಕ್ಕೆ ವಿರೋಧಿ ಇವ ಹೇಳ, ಅದಕ್ಕೆ ವಿತ್ತಂಡವಾದ ತಂದ ಕರೆ ಮಾಡಿಸಲು ಬೇರೆ ಬೇರೆ ಉದಾಹರಣೆ ಹೇಳ. ಹಿಂಗೆ
ವಿತ್ತಂಡವಾದ, ಹಂಗೆ ವಿತ್ತಂಡವಾದ ಅಲ್ಲ. ಮತ್ತು ಹೆಂಗಪ್ಪ, ಆತ್ಮನಿಷ್ಠೆಯಿಂದ ಮಿಡಿಯುತ್ತಿರುವ ಗುರುವಿನ ಹೃದಯ ಯಾವಾಗ ಅಂಥ ಒಬ್ಬ ಶಿಷ್ಯ ಸಿಕ್ಕಾನೋ, ಯಾವಾಗ ನಾ ಹೇಳೇನು ಅದಕ್ಕೆ ಮಿಡಿತಾ ಇರ್ತದೆ. ಯಮಧರ್ಮರಾಜ ಇಂಥ ಶಿಷ್ಯನ ಕೊಡಪ್ಪ ಭಗವಂತ ನನಗೆ ಅಂತ ಎಂಥ ನಚಿಕೇತನಂತ ಅಂಥದ್ದು ಮಿಡಿಯುತ್ತಿರೋ ಗುರುವಿನ ಹೃದಯದಿಂದ ಹೊರಹೊಮ್ಮುವ ಉಪದೇಶ ವಾಕ್ಯಗಳು ಶಿಷ್ಯನು ಶ್ರದ್ಧೆಯಿಂದ ಆಲಿಸಿ ಗ್ರಹಿಸುವ ಅಮೃತಗಳಿಗೆ. ಅದು ಯಾವುದು ಗುರುವಿನ ಉಪದೇಶ ಮಾಡ್ತಾನೆ ಅದಂಥ ಗಳಿಗೆ, ಆ ಸಮಯ ಆಗ್ತಾನೆ. ಎಂಥ ಗಳಿಗಿನ ಸಮಯ, ಎಂಥ ಸಮಯಪ್ಪ ಅದು. ಆ ವಾಕ್ಯಗಳು ಎಂಥ ವಾಕ್ಕು ಒಳಗೆ ತುಂಬ್ಯದ. ಏನು ತುಂಬ್ಯದ? ಸಾಮಾನ್ಯ ನಾವೆಲ್ಲ ಹೇಳ್ತೇವೆ, ಏನು ಉಂಡಿರ್ತಾವೆ ಡೈರಿಗೆ ಬರ್ತಾವೆ, ಶಿಕರಣೆ ಡೈರಿಗೆ ಮನೆ ಹಂಗೆ ಡೈರಿಗೆ ಬರ್ತಾವೆ. ಒಳಗೆ ಆತ್ಮಶಕ್ತಿ ತುಂಬಿಕೊಂಡದ, ಅದರದೇ ಹಂಗೆ ಈಗೇನು ನಮಗೆ ಉಪನಿಷತ್ತುಗಳು ಅಂತೇನು ಹೇಳ್ತೇವಲ್ಲ, ಉಪನಿಷತ್ತು ಅಂದರೆ ಏನು? ಅಂಥ ಆತ್ಮನನ್ನು ತಿಳ್ಕೊಂಡು ಆತ್ಮಸ್ವರೂಪನೇ ಆದಂಥ ಅಂಥ ಮಹಾತ್ಮ ಜ್ಞಾನಿ ಅವ ತನ್ನ ಪ್ರಜ್ಞಾಸ್ಥಿತಿಯೊಳಗೆ, ಅರ್ಥಾತ್ ಒಂದು ಆನಂದದ ಸ್ಥಿತಿಯೊಳಗೆ, ಅಂದರೆ ಆ ಬ್ರಹ್ಮಸ್ಥಿತಿಯೊಳಗೆ ಆನಂದವಾಗಿ ಮಗ್ನಾಗಿರ್ತಾನಲ್ಲ, ಆ ಸ್ಥಿತಿಯೊಳಗೆ ಏನು ಹೊರಹೊಮ್ಮತಾನಲ್ಲ ಆ ಶಬ್ದಗಳು, ಅವು ಮಾತುಗಳು, ಅವು ಉಪನಿಷತ್ತು ಅಂತ. ಯಾರೂ ತನ್ನ ಹೆಸರು ಬರೆದಿಲ್ಲ. ಒಂದು ಸಣ್ಣ ಒಂದು ಪದ್ಯ ಬರುತ್ತಾಳೆ, ಇಂಥವ್ರು ಬರೆದ ಪದ್ಯ ಅಂತ ಒಂದು ಡ್ರಾಯಿಂಗ್ ತೆಗೆದ ಅಂತಂತ ಒಂದು ಮೂಲ್ಯಾಗರ ತನ್ನ ಹೆಸರು ಹಾಕಿರ್ತಾನ. ಹಿಂಗಿಲ್ಲ. ಏನು ಕೆಲವು ಪದ್ಯ ಈಶವ ಶುರು ಆಗ್ತದೆ, ಈಶಾವಾಸ್ಯ ಉಪನಿಷತ್ತು, ಪ್ರಶ್ನೆಗತ ಪ್ರಶ್ನೋಪನಿಷತ್ತು, ಹೀಗೆ ಹೆಸರು ಬಂದು ಅಷ್ಟೇ. ಆದರೆ ಯಾರಪ್ಪ ಏನು ಅಂತೇಳಿ ಹಂಗೆ ಇಂಥ ಏನು ಒಳಗೆ ಹೊರಹೊಮ್ತಾವೆ ಶಬ್ದಗಳು, ಅಂಥ ಉಪದೇಶ ಮಾತು, ವಾಕ್ಯಗಳ ಮಾತು ಅಂಥವು ಶಿಷ್ಯನು, ಅವುಗಳನ್ನು ಶಿಷ್ಯ ಶ್ರದ್ಧೆಯಿಂದ ಏನು ನನ್ನ ಹಿತಕ್ಕನೇ ಹೇಳ್ತಾರೆ ಅತ್ಯಂತ ಶ್ರದ್ಧೆಯಿಂದ ಅದನ್ನು ಕೇಳಿ ಗ್ರಹಿಸುವ ಅಮೃತ ಗಳಿಗೆ. ಅದು ಅವ್ರು ಹೇಳುವಂಥ ಉಪದೇಶವಂತ ಆ ಸಮಯ ಅಂಥ ಒಂದು ಅಮೃತ ಗಳಿಗೆ. ನೋಡಿ, ಆ ಶಾಂತ ವಾತಾವರಣದಲ್ಲಿ ಗುರು ಶಿಷ್ಯರ ಮನಸ್ಸು ಒಂದೇ ಶ್ರುತಿಯಲ್ಲಿ ಕೂಡಿರ್ಬೇಕು. ಅಂದರೆ ಅವ ಹೇಳೋದ್ರಾಗಿರಬೇಕು, ಇವ ಕೇಳೋದ್ರಾಗ. ಇಲ್ಲಿ ಅತ್ಲಾಗೇನಾಯ್ತು ಇತ್ಲಾಗೇನಾಯ್ತು ಇದಿರಬಾರ್ದು. ಅದೇನು ಇದು ಯಾವುದೂ ಇಲ್ಲ, ಕೇವಲ ಅದಕ್ಕನೀಗ ಏಕಾಗ್ರತೆ ಅಂತಾರೆ. ಎಷ್ಟು ಏಕಾಗ್ರತೆ ಇರ್ತಿತ್ತಪ್ಪ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ, ನಿಮ್ಮ ಶಾಂಪಲ್ ಆಗಿದ್ದವು ನೋಡಿ. ಒಬ್ಬ ಗುರುವಿಗೆ ಬ್ಯಾತಾಳ ಹುಣ್ಣಾಗಿತ್ತು, ಬ್ಯಾತಾಳ ಅಂತಾರೆ, ಅದಕ್ಕೆ ಭಾಳ ಕೆಟ್ಟದು. ಅದು ಅನುಭವಿಸಿದವ್ರಿಗೆ ಗೊತ್ತಾ, ಅದ್ರ ಮಾತು ಹೇಳ್ತಾರೆ ಭಾಳ ಕೆಟ್ಟದು. ಅದನ್ನು ಆಪ್ರೇಷನ್ ಮಾಡಿ ಡಾಕ್ಟ್ರ್ ತೆಗಿತಾರೆ. ಆ ಸ್ವಾಮಿಗಳು ಶಿಷ್ಯರು ತೆಗಿನ್ ಬಿಡ್ರಿಪ್ಪ, ಆಪ್ರೇಷನ್ ಮಾಡಿಬಿಡು, ಬೆಡ್ತಾರೆ ಇರೋಲ್ಲ ಕದ ಅನ್ನಕತ್ತಿದ್ರು. ಶಿಷ್ಯರ್ಗೆ ಅದೇನು ವೇದನೆ ಅನ್ನೋದು ಇವ್ರಿಗೆ ಗೊತ್ತು. ಮತ್ತು ಅಷ್ಟು ವೇದನೆ ಯಾಕಪ್ಪ ಗುರುಗಳು, ಏನು ಅದು ವೇದನೆ ಸಹ ಮಾಡ್ತಾ ಶಕ್ತಿ ಇಲ್ಲ, ಇರ್ಬಿಡು ಅಂತಾರೆ. ಅದಕ್ಕೊಂದು ಉಪಾಯ ಮಾಡಿದ್ರಂತೆ ಅವ್ರ ಶಿಷ್ಯರೆಲ್ಲ ಕೂಡ್ಕೊಂಡು. ಅವರೊಬ್ಬ ಆತ್ಮೀಯ ಮಿತ್ರೊಬ್ಬರು, ಅದು ಆಧ್ಯಾತ್ಮ ಅವರು ಮುಂದಿದ್ದವ್ರು. ಅವ್ರ ಕಡೆ ಹೋದ್ರಂತ, ಸ್ವಾಮಿಗಳು ಹಿಂಗಾಗೈತ್ರಿಪ್ಪ, ನಮ್ಮ ಗುರುಗಳು ಕೂಡ ಒಂದು ಸ್ವಲ್ಪ ಆಧ್ಯಾತ್ಮ ಚರ್ಚೆ ಶುರು ಮಾಡಿಬಿಡ್ರಿ, ಆಧ್ಯಾತ್ಮ ಚರ್ಚೆ ಶುರು ಮಾಡಿಬಿಡ್ರಿ, ಒಂದು ಅರ್ಧ ತಾಸು ತನಕ ಮಾತಾಡ್ಬೇಕು ನೋಡ್ರಿ. ಈ ವಿಷಯ ತೆಗೆದು ಅವ್ರು ಖುಷಿ ಆಗ್ತಿದ್ರು. ಅಂಥ ವಿಷಯ ಆಧ್ಯಾತ್ಮ ವಿಷಯ ತೆಗಿತೀನಿ ಮತ್ತೆ ತಗೋಣ ಅಂದರು. ಇತ್ಲಾಗ ಈ ಶಿಷ್ಯರೆಲ್ಲ ಡಾಕ್ಟ್ರಿಗೆ ಹೇಳಿ ಈ ಹೊತ್ತಿಗೆ ನೀವು ಆಪ್ರೇಷನ್ ಮಾಡಿಬಿಡ್ಬೇಕಂತ. ಇದು ನೋಡಿ ಮಜಾ ಅಂತ. ಆವಾಗ ಈ ಚರ್ಚೆ ನಡೀತಂತ, ಯಾವಾಗ ತಾರಕಕ್ಕೆ ಇರ್ತೋ ಆವಾಗ ಅವ ಡಾಕ್ಟ್ರು ಆಪ್ರೇಷನ್ ಮಾಡಿಬಿಟ್ಟಂತ. ಅಂದ್ರೆ ಖಬರೇ ಇಲ್ಲ ಇವರಿಗೆ. ಯಾವಾಗ ಆ ಚರ್ಚೆ ಮುಗೀತು, ಅಧ್ಯಾತ್ಮ ಅವ್ರದ್ದು ಮಾತುಕತೆ ಮುಗಿತು, ಏನೋ ನೋಸ್ತದಲ್ರಲ್ಲೇ ಏನು ಮಾಡಿದ್ರಲ್ಲ ಅಂತಂದ್ರೆ ಅದು ಎಷ್ಟಲ್ಲ ಅನೆಸ್ಟೇಷಿ ಎಲ್ಲ ಏನಿಲ್ಲ. ಇದು ಹೇಳೋದಂದ್ರೆ ಅಷ್ಟು ಏಕತಾನ ಆಗ ಅದೇನಾಯ್ತು ಇದೇನಾಯ್ತು ಅವ್ರು ಯಾರು ಬರೋದಾರ ನನಗಿಲ್ಲ ಆಗೋದ್ರೆ ಅಂಥವ್ರು ಕೇಳೋದೂ ಆಗೋದಿಲ್ಲ. ಅದು ಅಮೃತಗಳಿಗೆ ಅದು ಅಂಥ ಶಾಂತವಾಗಿ ಗುರು ಶಿಷ್ಯರ ಮನಸ್ಸು ಒಂದೇ ರೀತಿ ಹಾಂ ಅದ್ರಾಗ ಕೂಡಿರ್ಬೇಕು. ಹಂಗೆ ಸಂಗೀತ ಒಂದೇ ಶ್ರುತಿಗೆ ಕೊಡ್ತಾನಲ್ಲ ಹಂಗೆ ಇರಬೇಕಪ್ಪ. ಅದು ಗುರುವು ಜ್ಞಾನಗೀತೆಯನ್ನು ಹಾಡಿ, ಭಗವದ್ಗೀತೆ ಜ್ಞಾನಗೀತೆಯನ್ನು ಹಾಡಿ ಶಿಷ್ಯನಿಗೆ ಅದರ ಸುಧೆಯನ್ನು ಉಣಿಸುವ ರಸನಿಮಿಷ. ಆ ಸಮಯಕ್ಕೆ ಹೇಳ್ತಾರೆ, ವರ್ಣನೆ ಮಾಡ್ತಾರೆ ಚಿನ್ಮನ. ಅದು ಎಂಥ ಸಮಯಪ್ಪ ಅದು ನೋಡಿ. ಗುರು ಶಿಷ್ಯರ ಮನಸ್ಸುಗಳು ಒಂದೇ ಶ್ರುತಿಯಲ್ಲಿ ಕೂಡಿರಬೇಕು. ಗುರುವು ಜ್ಞಾನಗೀತೆಯನ್ನು ಹಾಡಿ ಶಿಷ್ಯನಿಗೆ ಅವರ ಸುಧಾ ಅಮೃತ ಸುಧೆಯನ್ನು ಉಣಿಸುವಂಥ ರಸನಿಮಿಷ. ಆ ಕ್ಷಣಕ್ಕಾಗಿ ಶಿಷ್ಯನು ಕಾಯುತ್ತಿರಬೇಕು. ಯಾವಾಗ ಏನು ಬರ್ತಾವೋ ಯಾವ ಶಬ್ದ ಕಾಯ್ತಾ ಇರಬೇಕಂತ. ಮಜಾಸಿರು ಹೇಳ್ತೇನೆ. ನೀವು ನಮ್ಮ ಡ್ರೈವರ್ ಹೋಗಿದ್ದೆ, ಇನ್ನೂ ನಮ್ಮ ಡ್ರೈವರ್ ಇದ್ದಾಗ ಅವರು ನಾ ಎಲ್ಲೇ ಊಟಕ್ಕೆ ಹೋದಲ್ಲೇ ಬರೋರು, ಚಾಕ್ ಹೋದಾಗಲ್ಲೇ ಬರೋರು, ಏನು ಮಾಡೋರು, ಏನು ಬೆನ್ನ ಹಾಕ್ತಿರಲ್ಲ ಅಂತೇಳಿ. ಅಪ್ಪಾರ ಯಾವತ್ತಿನಾಗ ಏನು ಶಬ್ದ ಬರ್ತಾವೆ ಹೇಳ ಬರೋ ಅದಕ್ಕೆ ನಾವೆಲ್ಲ ಬಂದು ಬಿಟ್ಟಿರ್ತೀವಿ ಅಂತ. ಹಂಗೆ ಅದೇ ಆ ಕ್ಷಣಕ್ಕಾಗಿ ಕಾಯ್ತಾ ಇರಬೇಕು. ಆದ್ದರಿಂದ ಶಿಷ್ಯನು
ಗುರುವಿನ ಸಮೀಪಿಸಬೇಕಾದ್ರೆ ಅಲ್ಲೇ ಇರ್ಬೇಕಾದ್ರೆ ಏನು ಗುಣ ಇರಬೇಕಪ್ಪ ಅಂಥ ವಿನಯ ಭಕ್ತಿಗಳ ಬಗ್ಗೆ ಶಂಕರಾಚಾರ್ಯ ಒತ್ತಿ ಹೇಳ್ತಾರೆ. ಶಿಷ್ಯ ಭಕ್ತಿಯಿಂದ ಗುರುವಿನ ಸನ್ನಿಧಿಗೆ ಹೋಗಿ ದೀರ್ಘದಂಡ ಪ್ರಣಾಮ ಮಾಡಿ ಅವನನ್ನು ಶುಶ್ರೂಷ ಸೇವೆಗಳಿಂದ ಪ್ರಸನ್ನ ಆಗುವಂಥ ಮಾಡಬೇಕು ನೋಡಿ. ಅದು ಯಾವ ಗುಲಾಮತನ ಮನೋಭಾವ ಅಲ್ಲ. ಮತ್ತು ಅವನು ಸೇವಾ ಮಾಡ್ತಾನಂತ ಅವನು ಗುಲಾಮೇನೋ, ಅದಕ್ಕೇನು ಗುರುವಿನ ಗುಲಾಮನಾಗುವ ತನಕ ಗುಲಾಮ ಅಲ್ಲ. ಅದು ಹೃದಯ ಮನಸ್ಸುಗಳ ಶ್ರುತಿಗೂಡಿದ ಸಮ್ಮೇಳನ. ಇಲ್ಲಿಕ್ರ ಆಧ್ಯಾತ್ಮ ವಿಚಾರದಲ್ಲಿ ಆತ್ಮಾನುಭವ ನಿಕಟ ವಿನಿಮಯ ಸಾಧ್ಯ ಇಲ್ಲ. ವಿನಿಮಯ ಅಂದರೆ ನಾ ಹೇಳುವಂಥದ್ದು ನೀವು ಕೇಳಿ, ಇದು ವಿನಿಮಯ ಅಂತ ಹೆಂಗಪ್ಪ, ವ್ಯಾಪಾರದ ದುಡ್ಡು ಕೊಟ್ಟ ಸಾಮಾನು ತೊಗೊಂಡ ವಿನಿಮಯ. ಇಲ್ಲೇ ಹೇಳೋದು ಕೇಳೋದು ಇದು ವಿನಿಮಯ ಅಂದರೆ. ಅಂಥದ್ದು ಆಧ್ಯಾತ್ಮ ವಿಚಾರದೊಳಗೆ ಆ ಸಮ್ಮೇಳನ ಅರ್ಥಾತ್ ಹೃದಯದ ಪ್ರೀತಿ ಗುರುವಿನಲ್ಲಿ ಉಕ್ಕೇರಿ. ಗುರು ಏನು ನೋಡ್ತಾನೆ, ವೈರಾಗ್ಯವನ್ನೇ ಅಪೇಕ್ಷೆ ಮಾಡಬೇಕು ಅಂತ ಶಾಸ್ತ್ರ. ಅವನಲ್ಲಿ ವೈರಾಗ್ಯ ತಿಳ್ಕೋಬೇಕು ಅಂತ ಪೂರ್ಣವಾದಂಥ ಒಂದು ಮೋಕ್ಷ ಐದು ಇದನ್ನು ನೋಡೋಕೆ ಯಾವ ಜಾತಿಯೋ ಅಥವಾ ಏನು ದುಡ್ಡೋ ಏನೂ ಅಲ್ಲ. ಅದಕ್ಕಿಲ್ಲೇ ಅಂಥದ್ದು ಆ ಸಮ್ಮೇಳನ ಇದ್ದರೆ ವಿಚಾರದಲ್ಲಿ ಆತ್ಮಾನುಭವ ನಿಕಟ ವಿನಿಮಯ ಸಾಧ್ಯ. ಆದ್ದರಿಂದ ವೇದಾಂತ ಗುರು ಶಿಷ್ಯರ ಸಂಬಂಧಕ್ಕೆ ಅಷ್ಟೊಂದು ಮಹತ್ವವನ್ನು ಅಲ್ಲಿ ಕೊಟ್ಟಾರಪ್ಪ ಅಂತ ನೋಡಿ. ಗುರು ಶಿಷ್ಯರ ಈ ವಿಶೇಷ ಸಂಬಂಧ ಈಗಿನ ಕಾಲದ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದು ಭಾಳ ಕಷ್ಟ. ಈಗಿನ ಕಾಲದಲ್ಲಿ ಅವ್ರು ತಮ್ಮ ಬೇರೆನ ತಿಳ್ಕೊಂಡಿರ್ತಾರ, ಅವ್ರಿಗೆ ಇದು ಹೇಳಿ ಅದು ಹೆಂಗೆ ಹೇಳ್ತಿರ್ಬೇಡ್ರಿ ಸಾಧ್ಯ ಇಲ್ಲ ಅನ್ನೋ ಪೈಕಿ ಅದನ್ನು ತಿಳಿಸಿದ್ರು ಅವರಿಗೆ ನಂಬಿಕೆ, ಅವರಿಗೆ ನಾವು ಬೇಕಾದಷ್ಟು ಅದನ್ನು ತಿಳಿಸ್ಕೊಳ್ಳಿ ನಂಬಿಕೆ ಬರೋದಿಲ್ಲ. ಅವರಿಗೆ ದೂರವಾಣಿ ಮೂಲಕ ಗುರು ಸಂಪರ್ಕ ಹಲೋ ಅಂಥೇಳಿ ಮಾಡೋದು ಗುರುತೈತೀವ್ರಿ. ಅದನ್ನು ಕೇಳಿ ಹೆಂಗೆ ನೋಡಿ, ಟಿ ವಿ ಒಳಗೆ ನಿಮ್ಮ ಮೊಬೈಲ್ನೊಳಗೆ ಇವು ಒಕ್ಕಲ್ತನ ಹಿಂಗೆ ಹೊಳ ಬಿದ್ದವ್ರಿ ಅದಕ್ಕಿಂತ ಅವ್ರು ಹಂಗೆ ಅದ್ರಾಗನೇ ಹೇಳ್ತಾರೆ ಹಿಂಗೆ ರೂಢ ಆಯ್ತವ್ರಿಗೆಲ್ಲ ಅಂದರೆ ಈ ಆಗ್ತದೆ. ಅದಕ್ಕೆ ಈಗಿನ ಕಾಲದ ತಿಳಿಸಿರ್ತೀರ ನಬಿಗಳ ದೂರವಾಣಿ ಮೂಲಕ ಗುರುವನ್ನು ಸಂಪರ್ಕಿಸಿ ಸಂಭಾಷಣೆ ನಡೆಸಿ ಜೀವನದ ಗುರಿ ಅದನ್ನು ಒಂದು ರೀತಿ ಇಲ್ಲ ಒಡನೆ ತಿಳ್ಕೊಂಡಿರ್ಬೇಕು ಅಂತ ತಿಳ್ಕೊತಾರೆ. ಅದನ್ನು ರೀತಿ ಟೆಲಿಫೋನ್ ಪಾಠ್ಯಕ್ರಮ ಅಧ್ಯಾತ್ಮ ವಿಚಾರ ಅದೆಲ್ಲ ಆಗುವುದನೇ ಇಲ್ಲಪ್ಪ, ಫೋನ್ ಮೂಲಕ ಅದು ಆಗುವುದಿಲ್ಲ. ಶಿಷ್ಯ ಸಂಪೂರ್ಣ ಸಮರ್ಪಣೆಯ ಭಾವದ ಅಂದರೆ ಎಲ್ಲವೂ ಸಮರ್ಪಣ ಭಾವ ಭಗವದ್ಗೀತಾ ಇದೆ, ಪೂರ್ಣ ಸಮರ್ಪಣೆ ಭಾವ. ಅದಕ್ಕಾಗಲೇ ಆ ಸಮರ್ಪಣೆ ಭಾವದಿಂದ ಗುರುವನ್ನು ಸಮೀಪಿಸಿ ಭಕ್ತಿ ಗೌರವ ಅವನನ್ನು ಒಲಿಸಿಕೊಳ್ಳದೇ ಇದ್ದರೆ ಅವನಿಗೆ ಆತ್ಮಜ್ಞಾನ ದಕ್ಕತಕ್ಕದ್ದಲ್ಲ, ಸಿಗು ಒಳಗೆ ಇಳಿಯೋದನೇ ಇಲ್ಲ. ಅದಕ್ಕೇ ನಿನ್ನ ಉದಾಹರಣೆ ಕೊಟ್ಟೆ, ಅವರಿಬ್ಬರು ರಾಜನ ಶಿಷ್ಯ ಹೋಗಿದ್ದರು, ಅವನದು ನೀರು ಬಂತು ಮಳೆ ಬಂತು ಇಂಡಿಲ್ಲ ಅದು ನಿನ್ನ ಮಾತು. ಹಂಗೆ ಗುರುವಿನ ಅನುಗ್ರಹ ದೊರಕಿದ ನಂತರ ಅವನಿಗೆ ಆತ್ಮಜ್ಞಾನ ಬೋಧೆ. ಯಾಕಂದರೆ ಅದು ಪುಸ್ತಕ ಇರೋ ಜ್ಞಾನ ಅಲ್ಲ ನೋಡಿ, ಪುಸ್ತಕದಾಗ ಇರ್ತೈತಿ, ನಾವು ಡಿಕ್ಷನರಿ ನೋಡ್ಕೊಂತ ಹಂಗೆ ಆಗೋದಿಲ್ಲ. ಗುರುವಿನ ಪ್ರಜ್ಞಾ ವಿಶೇಷದ ಅಂಥದ್ದು ಪ್ರಜ್ಞಾ ವಿಶೇಷ, ಅದಕ್ಕೆ ಋತಂಬರ ಪ್ರಜ್ಞೆ ಅಂತೇಳಿ ಅಂಥ ವಿಶೇಷ ಸ್ವಂತ ನಿಕಟಾನುಭವ ವಿನಿಯೋಗ ಅಂತ ತನಗೇನು ಅನುಭವ ಆಗಿದೆಯೋ ಅದನ್ನು ತಿಳಿಸ್ಕೊಡಕತ್ತಾನೆ. ಎಂಥ ದೊಡ್ಡ ಶಬ್ದದು ಅದಿಲ್ಲಿಗೆ ಅಂತ ಇಂಥ ಒಂದು ಗುರುವಿನಲ್ಲಿಯೂ ಕೂಡ ಅಂಥ ಒಂದು ಹೇಳುವಂಥ ಅವನ ಸಮಸ್ಯೆ ಬೀರಿಸುವಂಥ ತಾಕತ್ತು ಬೇಕು. ಅದನ್ನು ಸ್ವೀಕಾರ ಮಾಡುವಂಥದ್ದು ಅಂಥ ಒಂದು ಧೈರ್ಯ, ಅಂಥ ಒಂದು ಮನಸ್ಸಿನ ಮನೋಭಾವ, ಆಮೇಲೆ ಅಂಥ ಪ್ರಜ್ಞೆ ಅವನಲ್ಲಿ ಬೇಕು ಅಂತ ನೋಡಿ. ಇಷ್ಟೋ ಸಾಧಕರಿಗೆ ವಿಶೇಷ ಸೂಚನೆಯನ್ನು ಕೊಟ್ಟಾರಪ್ಪ ಚಿನ್ಮಯನ ಹೇಳ್ತಾರೆ. ಗುರುವಿನ ಬಳಿ ಶಿಷ್ಯನು ಆ ವಿಚಾರ ನಡೆಸುವ ಲೌಕಿಕ ವಿಷಯ ಕುರಿತಾಗಲಿ ತನ್ನ ಗೃಹಕೃತ್ಯದ ಸಮಾಚಾರ ಅದೆಲ್ಲ ಚರ್ಚೆ ಮಾಡಬಾರ್ದು, ಅದು ನಿಷಿದ್ಧ ಅಂತ ಇವತ್ತು. ಗುರುವು ಪ್ರಾವೀಣ್ಯತೆ ಪಡೆದರೆ ಆತ್ಮಜ್ಞಾನ ವಿಚಾರವಾಗಿಯೇ ಅದನ್ನು ಪ್ರಶ್ನೆ ಮಾಡಬೇಕು. ಅಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಬಂತಲ್ಲ, ಇದನ್ನೇ ವಿಚಾರ ಮಾಡಬೇಕು. ಮುಂದೆ ಹೇಳ್ತಾರೆ, ಸ್ವಾಮಿನ್ ನಮಸ್ತೆ ನತಲೋಕ ಬಂಧೋ ಕಾರುಣ್ಯ ಸಿಂಧೋ ಪತಿತಂ ಭವಾಬ್ಧೌ ಮಾಮುದ್ಧರಾತ್ಮೀಯ ಕಟಾಕ್ಷ ದೃಷ್ಟ್ಯ. ಏನು ಬೇಡ್ಕೋಬೇಕಾಗಿ ಕೇಳ್ತಾರೆ ನೋಡಿ, ಮಾಮುದ್ಧರ ಆತ್ಮೀಯ ಕಟಾಕ್ಷ ದೃಷ್ಟ್ಯ ರುಜ್ವಾತಿ ಅತಿ ಕಾರುಣ್ಯ ಸುಧಾಭಿದೃಷ್ಟ. ಹೆಂಗೆ ಮಾಡ್ಬೇಕು, ಎಷ್ಟು ಚಂದ ವರ್ಣನೆ ಮಾಡಿ ಏನು ಮಾಡಬೇಕಪ್ಪ ಅದು ಹೇಳ್ತಾರೋದು ಸ್ವಾಮಿ. ಅಂಕೇಳು ಪ್ರಾರಂಭ ನೋಡಿ, ಮೊರೆ ಹೊಕ್ಕಿರುವ ಬಂಧುವೇ ನೋಡಿ, ನೀ ಎಲ್ಲ ಯಾರು ಬಂದು ಯಾರು ನಿನ್ನ ಮೊರೆ ಬರ್ತಾರೆ ಅವ್ರಿಗೆ ನೀ ಬಂದು ಅವ್ರಿಗೆ ಬೇಕಂತ ಮಾಡ್ತೀವಿ. ಮತ್ತು ಹೆಂಗಪ್ಪ ಕರುಣಾ ಸಾಗರ. ಅದಕ್ಕೇ ನಿಜಗೊಂಡ್ರು ಕೂಡ ಕರುಣೆ ಸತ್ಕಲೆ ಶಾಸ್ತ್ರ ಪರಿವಣತೆ ಅದೆಲ್ಲ ಬರ್ತಾರೆ ನಿಜಗೊಂಡು, ಇದು ಹಿಂಗೆ ಬರೀತಾರೆ. ಅಂದರೆ ಸ್ವಾಮಿ ಮೊರೆ ಹೊಕ್ಕಿರೋ ಬಂಧು ನೀನು
ಕರುಣಾಸಾಗರ ನಿನ್ನ ನಮಸ್ಕಾರ ನೋಡಿ. ಸಂಸಾರ ಸಾಗಲು ಬಿದ್ದಿರುವ ನನ್ನನ್ನು ಕರುಣಾಮೃತವನ್ನು ಸುರಿಸುತ್ತಿರುವ ನಿನ್ನ ಸಹಜ ಕೃಪಾದೃಷ್ಟಿ ಬೀರಿ ನನ್ನ ಉದ್ಧಾರ. ಅದರಿಂದ ಕರುಣಾಮೃತವನ್ನು ನಿಂದೇನು ಕರುಣ ಇದೆ ಅದನ್ನು ಅದು ಸುರಿಸ್ತಾ ಇದ್ದೀನಿ. ಅದನ್ನು ಇಷ್ಟ ಅಂತಲ್ಲ, ಹಂಗೆ ಬೇಕಾದಷ್ಟು ತುಂಬಿಕೊಡೋಲಿ ಅಂತ ನಿನ್ನ ಸಹಜ ಕೃಪಾದೃಷ್ಟಿ. ನಿನ್ನ ದೃಷ್ಟಿ ಏನಪ್ಪ ಸ್ಪೆಷಲ್ ಸಹಜ ಕೃಪಾದೃಷ್ಟಿ ಬೀರಿ ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ಶಿಷ್ಯ ಕೇಳ್ಕೊಳ್ಕಿಂತ ಮಚಂದ ಹೇಳ್ತಾರೆ ಇವರು. ಈ ಶ್ಲೋಕ ಪೌರಾತ್ಮ್ಯ ಶೈಲಿಯ ಒಂದು ಉದಾಹರಣೆ ಅಂತೆ ಅತ್ಲ ಶೈಲಿ ನೋಡಿ. ಇಲ್ಲಿ ಶಂಕರ ಕವಿತಾ ಪ್ರಭೆ, ಎಂಥ ಶಂಕರಾಚಾರ್ಯ ಪ್ರಭೆಪ್ಪ ಅದು, ಕವಿತಾ ಪ್ರತಿಭೆ, ಅವರ ತತ್ವಬೋಧನೆ ಪ್ರವೃತ್ತಿ ಅದು ಎಲ್ಲ ತಿಳಿಸ್ಯಾರಪ್ಪ ಇವರು ನೋಡಿ. ಶಂಕರ ಉಪನಿಷತ್ ವ್ಯಾಖ್ಯಾನ ಆಗಾಗ ಅವರ ಅದಮ್ಯ ಕವಿತಾ ಪ್ರಭೆ ಎಂಥದ್ದು ಒಳಗುದು ಅದಮ್ಯ ಒಳಗಿನ ಅಂಥ ಪ್ರತಿಭಾ ಅದು ಮಿಂಚಿನಂತೆ ಒಳಗೆ ಮಾಯಾಗ್ತದೆ. ಅದು ಲಕ್ಷ್ಯ ಒಟ್ಟು ಕೇಳಬೇಕು. ಅವರ ಬರಹಗಳನ್ನು ಓದುತ್ತಿರುವಾಗ ಅವರು ಪ್ರಥಮತಃ ಕವಿಗಳೆಂಬುದು ನಾವು ಅವ್ರ ಕವಿನೂ ಇದ್ರಪ್ಪ ಅನ್ನೋ ಮರಿಬಾರ್ದು ನಾವು. ಕೆಲವು ವೇಳೆ ಅವ್ರ ವ್ಯಾಖ್ಯಾನ ಬರೆಯುತ್ತಾ ಕವಿಯ ಕಲ್ಪನೆಗಳ ಲೀಲಾವಿಲಾಸದಲ್ಲಿ ತಾವು ದಾರ್ಶನಿಕನು ನೋಡಿ ಅಷ್ಟು ಆ ಕವಿ ವಿಲಾಸದೊಳಗೆ ತಾವೊಬ್ಬರು ದಾರ್ಶನಿಕರು ಅಂದರೆ ದಿಶೆಯನ್ನು ತೋರಿಸುವವರು ಅನ್ನುವಂಥದ್ದನ್ನು ಮರಿಬಿಟ್ಟಿರ್ತಾರೋ ಹಂಗೆ ಹೊಡಿತಾರೋ ಕವಿತಾ ಬಂತು ನೋಡಿ. ಇದು ಅಂಥ ಸನ್ನಿವೇಶಗಳ ಅಂತಂದ್ರೆ ಒಂದು ಇದು ಅಂದರೆ ಈ ಶ್ಲೋಕ ನೋಡಿ. ತಾತ್ವಿಕತೆಯನ್ನು ಮೀರಿರುವ ಕಲ್ಪನಾ ಲಹರಿ ಇದು ನೋಡಿ. ವೇದಾಂತದ ನಿಷ್ಠುರ ತತ್ವ ನಿರೂಪಣೆಯಲ್ಲಿ ಕವಿತಾ ಸೌಂದರ್ಯ ಕಾರಂಜಿ ಇದು ನೋಡಿ. ಸ್ವಲ್ಪ ಗಮನಿಟ್ಟು ಓದಿದವರಿಗೆ ಅದರ ಸಮೀಕ್ಷೆ ಸಿಗ್ತದೆ ನೋಡಿ. ಈ ಶ್ಲೋಕ ಜ್ಞಾನಾರ್ಥ್ಯಾದ ಶಿಷ್ಯ ತನ್ನ ಗುರುವಿಗೆ ಮಾಡಿರುವ ಪ್ರಾರ್ಥನೆಪ್ಪ ಇದು. ಹೆಂಗಪ್ಪ ಪ್ರಾರ್ಥನೆ ಅಂದರೆ ಭಿಕ್ಷಾ ಬಿಡೋದಲ್ಲ, ಈ ಯಾಚನೆ ಅಲ್ಲ. ಲೌಕಿಕ ಜನರೊಳಗೆ ತಾನು ವ್ಯವಹರಿಸೋ ರೀತಿಯಲ್ಲಿ ಇದು ಬೇಕಾದನ್ನು ಪಡೆಯೋದಕ್ಕೋಸ್ಕರ ದೇವರನ್ನು ಹೊಳಿ ಕೊಂಡಾಡುವುದು, ದೇವರನ್ನು ನನ್ನ ಮಟ್ಟಕ್ಕನ ತಮ್ಮ ಲೆವೆಲ್ಗಿನ ಇಳಿಸಿದಂತೆ ಹಾಕಪ್ಪ. ತಾವು ಬೇಡ ವರಗಳ ಅನುಗ್ರಹ ಮೊಂಬತ್ತಿ ತುಪ್ಪದ ದೀಪ ಸಿಹಿ ತಿಂಡಿ ಇತ್ಯಾದಿ ಸಮರ್ಪಣೆ ಆಗಬೇಕಾದ್ದೇನು ಹಂಗಲ್ಪ ಇದು ಅಲ್ಲ. ಸರ್ವಜ್ಞನು ಸರ್ವಸ್ವನೂ ಕೊಡುವವನು ಅವನೇ ಆಗಿರುವ ಎಲ್ಲ ನಿಮಗೆ ಕೊಡೋದೇನಪ್ಪ ಅವ ಕೊಟ್ಟದ್ದು. ಅದಕ್ಕೆ ದಾನ ಮಾಡೋರು ಹೇಳ್ತೇನೆ ನೋಡಪ್ಪ, ಭಾವ ಹೆಂಗಿರಬೇಕು, ಭಗವಂತ ನೀ ಕೊಟ್ಟಿಪ್ಪ ನಿನಗೆ ಕೊಡಕತ್ತೇನೆ, ನಾವು ಗಳಿಸ್ಕೊಟ್ಟೆ ನಿನಗೆ ಅನ್ನೋ ಭಾವ ಇರೋ. ಅದಕ್ಕನಲ್ಲೇ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ, ಭಗವಂತ ನೀನೇ ಕೊಟ್ಟಿಪ್ಪ ಅದನ್ನು ಕೊಡಾಕತ್ತೆ ಅನ್ನೋ ಭಾವ ಇರಬೇಕು. ಅರ್ಥ ಮತ್ತು ಎಲ್ಲ ಗಳಿಸಿನ ಇಂಥ ಗಳಿಸಿದ್ರೆ ನೀನು ಕೊಡಾಕತ್ತೇನೆ ನಡೀಲಿ ನಿಮ್ಮದು ಅಂತೇಳಿ ಕೊಡಾಕತ್ತೇನೆ ಈ ಭಾವ ಇರಬಾರ್ದು. ನೀ ಕೊಟ್ಟದ್ದ ನಿನಗೆ ಕೊಡ್ತೇನಪ್ಪ, ಅದಕ್ಕಲ್ಲೇ ಅವನಿಗೆ ಕೊಟ್ಟದ್ದನ್ನೇ ಅವನಿಗೆ ಅವನು ಸರ್ವಸ್ವನು ಕೊಡುವವನು ಅವನೇ. ಹಂಗಿರುವಾಗ ನಾವು ಕೇಳಿದ್ದನ್ನು ಕೊಟ್ಟು ನಾವು ಕೊಡೋ ಅಲ್ಪವನ್ನು ಸ್ವೀಕರಿಸುವ ಅಸಹಾಯ ಅವಗೇನು ಹರ್ಕತ್ ಆಗೈತಿ. ಅವ ಎಲ್ಲ ಕೊಟ್ಟು ನೀವು ಕೊಡುವಂಥ ಇಟೋ ಸ್ವೀಕಾರ ಅವಗೇನು ಹರ್ಕತ್ ಐತಿ. ಅವನು ಪೂರ್ಣ ತೃಪ್ತ. ಹೆಂಗದನವ ಪೂರ್ಣ ತೃಪ್ತ. ತೃಪ್ತ ಅಂದರೆ ಸಾಕಪ್ಪ. ಹೆಂಗೆ ಹೊಟ್ಟೆ ತುಂಬಿತು ಸಾಕಂತ ಹಂಗೆ ಒಂದು ಈ ಹೊಟ್ಟೆ ಇದಲ್ಲ, ಯಾವಾಗಲೂ ತೃಪ್ತಿ ಇರ್ತದೆ. ಯಾಕೆ ಅವನಲ್ಲಿ ಯಾವ ಕೊರತೆ ಅಂದಿಲ್ಲ. ಯಾಕೆ ಸದ್ರೂಪದನ ಚಿದ್ರೂಪದನ ನಿತ್ಯ ಪೂರ್ಣ ಸ್ವರೂಪದ. ಅಪೂರ್ಣ ಇದ್ದರೆ ಬೇಡಿಕೆ ಹಾಕ ನಮ್ಗೆ ಇದ್ರ ಕೊರತೆ ಅದಪ್ಪ ಅಂದಾಗ ಅವ್ನಿಗೆ ಬೇಕನ್ನಿಸುತ್ತೆ. ಅವ್ನು ತೃಪ್ತವ ಅಂದರೆ ಪೂರ್ಣ ತೃಪ್ತ ಪೂರ್ಣನ. ಅದಕ್ಕೆ ಅವನಿಗೆ ಯಾವುದೂ ಬೇಕಾಗಿಲ್ಲಪ್ಪ. ಹಾಗಾದ್ರೆ ಜಗತ್ತಿನ ಎಲ್ಲ ಧರ್ಮಗಳು ಎಲ್ಲ ಕಾಲ ದೇಶಗಳಲ್ಲಿಯೂ ಪ್ರಾರ್ಥನೆ ಕಾಣಿಕ ಸಮರ್ಪಣೆ ಭಕ್ತ ಭಗವಂತ ಮೊರೆ ಹೋಗಬೇಕು ಅಂತ ಹೇಳಿ ಹಂಗೆ ಅರ್ಥ ಏನಪ್ಪ. ಅದಕ್ಕೆ ಅವಂಗೆ ಈ ಥರ ಹೇಳ್ತಾರೆ ಎಲ್ಲರೂ ಕೂಡ ಭಗವಂತನ ಸಮರ್ಪಣೆಯಿಂದ ಹೋಗ್ಬೇಕಪ್ಪ. ಸಮಿತ್ಪಾಣಿ ಅಂತ ಯಾಕೆ ಹೇಳಿದ್ರು, ಇನ್ನು ತೊಗೊಂಡು ಹೋಗ್ಬೇಕಪ್ಪ, ಹಂಗೆ ಬರಿಗೈಲೇ ಹೋಗಬಾರ್ದು. ಇವೆಲ್ಲ ಯಾಕೆ ಹೇಳ್ಯಾರಪ್ಪ ಹಂಗಾರೆ ಅಂತಂದರೆ ಪರಮಾತ್ಮನು ಕ್ರಯ ಮಾರಾಟಕ್ಕೆ ತೋಳ್ದ ಅಲ್ಲಪ್ಪ. ಅದು ಯಾವ ಮತಗ್ದರು ಹಂಗೆ ಹೇಳಿದ್ರು ಇದನ್ನು ಕೊಡು ಅದನ್ನ ಇಸ್ಕೋ ಅಂತೇನು ಹೇಳೋದಿಲ್ಲ. ನಮ್ಮ ಲೌಕಿಕ ವ್ಯವಹಾರದಲ್ಲಿ ಪಾಲುಗಾರನಾಗಬೇಕು ಮಹಾ ಪ್ರಾರ್ಥನೆ ನಾವು ಹಿಂಗೆ ಕೊಡಾಕತ್ತೇವಪ್ಪ, ನೀ ನಮಗೆ ನಮ್ಮ ಹಿಸ್ಸೆದಾರ ಆಗು ಅಂತ ಯಾವ ಗುರು ಹೇಳೋದಿಲ್ಲ. ಆದರೆ ಪರಮಾತ್ಮನನ್ನು ಅತ್ಯಂತ ಪ್ರೇಮ ಭಾವದಿಂದ ಪ್ರಾರ್ಥಿಸಿ ಅವನಿಗೆ ಭಕ್ತಿಯಿಂದ ತನ್ನನ್ನೇ ಸಮರ್ಪಿಸಿಕೊಳ್ಳುವಂತೆ ಆದೇಶ ಕೊಡು. ಹೆಂಗಪ್ಪ, ನಿನ್ನನ್ನು ನೀನು ಸಮರ್ಪಣೆ ಮಾಡ್ಕೋ, ನಂದೊಂದು ಏನೂ ಇಲ್ಲಪ್ಪ,
ಸಾಷ್ಟಾಂಗ ನಮಸ್ಕಾರ ಪೂರ್ಣ ಸಮರ್ಪಣೆ ಭಾವ, ಅದನ್ನು ಮಾಡ್ಕೋಪ. ಇದು ಯಾವ ಸ್ವಾರ್ಥ ಲೌಕಿಕ ಫಲಕ್ಕಾಗಿ ಅಲ್ಲ, ತನ್ನಲ್ಲಿ ದೋಷ ನಿರ್ಮೂಲನಕ್ಕಾಗಿ, ತನ್ನ ಸಾತ್ವಿಕ ಗುಣಗಳು ವೃದ್ಧಿ ಆಗಲೆಂದು, ತಾನು ಪರಿಶುದ್ಧನಾಗಿ ಪರಮಾತ್ಮನ ಸಾನ್ನಿಧ್ಯ ಪಡೆಯಲೆಂದು ಈ ಭಾವನೆ ಹಿಂಗೆ ಮಾಡಿದರೆ ಏನು ಅಪರಾಧ ಅಂದರೆ ನನ್ನಲ್ಲಿ ದೋಷ ತೆಗೆದು ಹಾಕಿ ನಾವು ಪರಿಶುದ್ಧನಾಗಿ ಪರಮಾತ್ಮನ ಸಾನ್ನಿಧ್ಯ ಪಡಿಬೇಕು ಅಂಥೇಳಿ ಇದು ಬೇಡಾಕತ್ತಾನಪ್ಪ. ಇದ್ರಾಗೇನು ದೋಷ? ಅದಕ್ಕೆ ಮಾಡ್ತಾನೆ ಸಾಧಕ. ಅವನಿಗೇನು ಮಾಡಬೇಕಾಗಿಲ್ಲ, ಅವನಿಗೇನು ಕೊಡಬೇಕಾಗಿಲ್ಲ. ಅದಕ್ಕಿಂತ ದೊಡ್ಡ ಮನುಷ್ಯ ಒಬ್ಬ ಒಂದು ಕಾರ್ಯಕ್ರಮದೊಳಗೆ ಭಾಳ ದೊಡ್ಡವ, ಈಗಿಲ್ಲ, ಭಾಳ ದೊಡ್ಡವ ಕರೆಸಿದ್ರು ಅವಾಗ. ನಾನು ಹೋಗಿದ್ದೆ. ಹೋದಾಗ ನಾ ಯಾವ ಸಾಧುಗಳಿಗೆ ನಮಸ್ಕಾರ ಮಾಡೋ, ಯಾವ ಸ್ವಾಮಿಗೆ ನಮಸ್ಕಾರ ಮಾಡೋದಿಲ್ಲ ಅಂತಂದ. ಬಾ ನೀನು ಹೇಳ್ತಂದೆ, ಇಂಥವೆಲ್ಲ ಸಹನ ಆಗಂಗಿಲ್ಲ ನಮಗೆ. ಹಂಗಾರೆ ಕತ್ತಿನೂ ಯಾರಿಗೂ ನಮಸ್ಕಾರ ಮಾಡೋ ಅದು ದೊಡ್ಡದಾತಲ್ಲ. ಹಂಗಾರೆ ಕತ್ತಿ ನಮಸ್ಕಾರ ಮಾಡ್ತೇವೆ ಅದಕ್ಕಾರ ಅಂದ್ರೆ ಅದು ದೊಡ್ಡದಾತಲ್ಲ. ನಿನ್ನ ನಮಸ್ಕಾರ ಅವನಿಗೇನು ಬೇಕಾಗಿಲ್ಲ. ಅದು ಇವೆಲ್ಲ ಗುಣಗಳು ಹೇಳ್ತಾರೆ. ಇವು ನಮ್ಗೆ ಕಡಿಮೆ ಆಗಲಿ ಅಂತೇಳಿ ಗುರುಗಳಿಗೆ ನಮಸ್ಕಾರ ಮಾಡ್ತದೆ. ಅವನ ಪಾದ ಉಂಗುಸ್ಗಳು ಬೆಂಕಿ ಇರ್ತದೆ. ನಿನ್ನಲ್ಲಿ ಈ ಪಾಪ ಸುಟ್ಟು ಹೋಗಲಿ ಅಂತ ನಮಸ್ಕಾರ ಮಾಡ್ತೇವಪ್ಪ. ಅವನಿಗೆ ನಿನ್ನ ನಮಸ್ಕಾರ ಹರ್ಕತ್ತಾಗಿಲ್ಲ, ತೃಪ್ತ ಅವನ ಮಾತನ್ನು ಹೇಳಿ ಮತ್ತೇನೋ ಹೇಳೋದಂತ ಹೇಳೋದು. ಒಳ್ಳೆ ಹೋಗೋದು ಅಂತ ಓಡಿ ನಿಂದಿರಲಿಲ್ಲ ಮುಂದೆ. ಹಂಗೆ ಆ ನನ್ನಲ್ಲಿ ದೋಷ ನಿರ್ಮೂಲವಾಗಿ ಸಾತ್ವಿಕ ಗುಣ ಬೆಳೀಲಿ, ತಾನು ಪರಿಶುದ್ಧನಾಗಿ ಪರಮಾತ್ಮನ ಎಲ್ಲೇ ಪರಮಾತ್ಮ ಸಾನ್ನಿಧ್ಯ ಪಡಿಬೇಕು ನಾವು. ಈ ಭಾವನೆಯಲ್ಲಿ ಮಾಡಿದರೆ ಯಾವುದು ಅವನು ಹೊಗಳಿದರೆ ಏನು ಅಪರಾಧ ಅಲ್ಲಪ್ಪ. ಇದು ವಿಷಯವನ್ನು ಪಡೆಯೋಕ್ಕೋಸ್ಕರ ತಲೆಬಾಗುವುದು. ಪ್ರೇಮ ಭಾವದಿಂದ ಭಕ್ತ ಭಗವಂತನಿಗೆ ಇದರಿಗೆ ಮಣ್ಣದಾಗ ಭಾಗದಾಗ ಅವನ ಅಹಂಕಾರ ತಾವಾಗೆ ಮಣ್ಣು ಪಾಲಾಗ್ಬಿಡ್ತು. ಯಾವ ಮನುಷ್ಯನಲ್ಲಿ ಇರುವುದು ಯಾವುದು? ಅಹಂಕಾರ. ಈ ಅಹಂಕಾರ ಇಲ್ಲದಕ್ಕೆ ನಾಶ ಆಗಲಿ ಅನ್ನೋ ಸಲುವಾಗಿಯೇ ನಮಸ್ಕಾರ. ಅವಾಗ ಸ್ವಾಭಾವಿಕವಾಗಿ ಮಾಡ್ಕೊತವು ನಾನೇನು ರೀ ಅಹಂಕಾರ ನಾಶ ಆಗ್ತದೆ. ಅವನಲ್ಲಿ ತಪ್ಪು ಭಾವನೆಗಳು, ಅಪಮೌಲ್ಯಗಳು, ರಾಗದ್ವೇಷಗಳು ಎಲ್ಲ ಉದುರಿ ಹೋಗ್ತಾವೆ. ಮನಸ್ಸು ಶುದ್ಧ ಆಗ್ತದೆ, ಅಂತಃಕರಣ ಪಾವನ. ಇದಕ್ಕೆ ನಮಸ್ಕಾರ. ಯಾಕೆ? ಅಂತಃಕರಣ ಪವಿತ್ರ ಪಾವನ ಪವಿತ್ರ ಮಾಡ್ಕೋ. ಅಂತಃಕರಣ ಪವಿತ್ರ ಆಗ್ತದೆ. ಭಗವಂತ ಎಲ್ಲ ನಿಂದದಪ್ಪ ಅಂದಾಗ ಇದಕ್ಕೆ ನಾ ಅಂದ್ರೆ ಅಂತ ನಾವು ಹಾಂಗೆ ಇಂಥ ಪವಿತ್ರ ಆಗಿ ಮನಸ್ಸು ಶುದ್ಧ ಆಗಬೇಕು ಅಂತ ಅಂತಃಕರಣ ಪಾವನ ಆಗೋ ಸಲುವಾಗಿ ನಮಸ್ಕಾರ ಇರ್ತೈತಿ. ಹೊಗಳೋದಕ್ಕೆ ಸ್ತುತಿ ಮಾಡೋದು ಅದಕ್ಕೆ ಇರ್ತದೆ. ಶಿವಮಹಿಮ್ನ ಮತ್ತು ಎಲ್ಲರೂ ಸ್ತುತಿ ಮಾಡಿ ನಾ ಸ್ತುತಿ ಮಾಡಪ್ಪ ಅಹಂಕಾರ ಇಲ್ಲ ಮರ ಅದನ್ನೇ ಮತ್ತು ದೇವತೆಗಳು ಸ್ತುತಿ ಮಾಡ್ತಾರಲ್ಲ ಅದನ್ನ ಒಪ್ಕೋತೀನಿ. ಹಂಗೆ ನಾನು ಸ್ತುತಿ ಮಾಡಾಕತ್ತೇನಪ್ಪ ಅಂತ ಶಿವಮಹಿಮ್ನದಾಗ ಹೇಳ್ತಾನೆ. ಹಂಗೆ ಮನಸ್ಸಿನ ರಾಗದ್ವೇಷಗಳು, ಬಾಹ್ಯ ವಿಷಯಾಸಕ್ತಿಗಳೇ ನಮ್ಮನ್ನು ಪ್ರಾಣಿ ಮಟ್ಟಕ್ಕೆ ಇಳಿಸಾವ. ನಮ್ಮನ್ನು ಪ್ರಾಣಿ ಮಟ್ಟಕ್ಕೆ ಅಂದರೆ ಪಶು ಜಾತಿಗೆ ನಮ್ಗೆ ಯಾಕೆ ಇಳಿಸಾವಪ್ಪ? ಯಾವ ರಾಗ ನಮ್ಗೆ ಬೇಕಾದ ಪ್ರೀತಿ. ಮೊನ್ನೆ ಬಸ್ನಾಗ ಜಗನ ಕೊಟ್ಟಿವ ಮುಗಿದ ಕೆಲಸ ಎಲ್ಲ ಆಯುಷ್ ತುಂಬ ದ್ವೇಷ ಮಾಡಿ. ಹಿಂಗೆ ದ್ವೇಷ ಬಾಹ್ಯ ವಿಷಯಾಸಕ್ತಿ, ಹೊರಗಿನ ವಿಷಯಾಸಕ್ತಿ, ತಿನ್ನಾಕ ಉಣ್ಣಾಕ ಗೌರವ ಕೊಡಲಿ ನನ್ನ ಮಾತನಾಡಿಲ್ಲ, ಇವೆಲ್ಲ ವಿಷಯಾಸಕ್ತಿನ. ವಿಷಯಾಸಕ್ತಿ ಅಂದರೆ ಇದೆ ಅತ್ಯಂತ. ಅದಕ್ಕೇ ಸಾಮಾನ್ಯವಾಗಿ ವಿಷಯಾಸಕ್ತಿ ಇರಬಾರ್ದು ಅಂತಲ್ಲ. ಅದಕ್ಕೆ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧಿನ ಜ್ಞಾನ ಯಾರಿಗೆ ಹೋದಲ್ಪ? ಅತ್ಯಂತ. ಅದೇ ಏನೋ ಅದಿಲ್ಲಿಗೆ ರಣಂಗಿಲ್ಲ ಏನೋ ಅದೊಂದು ಇಲ್ಲಿಗೆ ರಣಂಗಿಲ್ಲ ನೋಡ್ರಿ ಅಂತ ಅನ್ನೋದಲ್ಲ. ಹಂಗೆ ಅದರೊಳಗನ ರಚೆ ಪಚೆ ಶಬ್ದ ಹಿಂದಿ ಅದ್ರಾಗ ಏಕಾಗೋಗ್ಬಿಟ್ಟಿರ್ತಾನೆ. ಹಂಗಲ್ಲ. ಹಂಗೆ ವಿಷಯಾಸಕ್ತಿ ನಮ್ಮನ್ನು ಪ್ರಾಣಿ ಮಟ್ಟಕ್ಕೆ ಅಂದರೆ ಅವು ಹೆಂಗೆ ಪ್ರಾಣಿ ಮಾಡ್ತಾರಲ್ಲ ಹೆಂಗೆ ನೋಡಿದ್ರೆ ಅದನ್ನು ಹೇಳ್ತೇನೆ. ದನ ಇತ್ಲಾಗ ಕಟ್ಟಿರ್ತಾರೆ, ತಂದು ಹಿಡಿದು ಬಿಡ್ತಾವ, ತನ್ನ ಹುಲ್ಲಾಕಿ ಅತ್ಲಾಗಿಂದ ಏನು ಹುಲ್ಲು ಹಾಕ್ಯಾರ, ಇತ್ಲಾಗ ಏನು ಹಾಕ್ಯಾರ ಜಗತ್ತ. ಇದು ಪ್ರಾಣಿ ಮಟ್ಟ. ತಂದು ನಂದಂತೂ ನನಗೆ ನಿಂದು ನನಗೆ ಅನ್ನೋ ಲೆಕ್ಕ. ನಂದಂತೂ ನಂದ, ನಿಂದು ನಂದ, ನಂದು ನಂದ, ನಿಂದು ನಂದ ಅನ್ನೋ ಭಾವ. ಇದು ಪ್ರಾಣಿ ಮಟ್ಟಕ್ಕೆ. ಅದಕ್ಕೆ ಅವರು 3 ಮಾತನ್ನು ಹೇಳಿ: ಪ್ರಾಣಿ ಮಾನವ, ಮಾನವ ಮಾನವ, ದೇವ ಮಾನವ ಅಂತೇಳಿ. ಜೀವಮಾನವ ಅಂತಂದರೆ ನನಗೆ ಏನು ಇಲ್ಲದೇ ಇದ್ದರೂ ಕೂಡ ಈಗ ಮಾತನ್ನು ಹೇಳಿ ಅವ ಏನೇ ಒಂದು ಸಲ ಮಂದಿ ಬಂದಾಗ ಚೀಟಿ ಕೊಡ, ನನಗೆ ಎಷ್ಟು ಬೇಕಾಗ್ಯದಪ್ಪ ನೀ ಕೊಡ್ತೇನೆ ಚೀಟಿ. ಹಿಂದಿನ ದಿವಸ ಲಕ್ಷಗಟ್ಟಲೆ ಅವ್ನು ತೊಗೊಳ್ಕೊಂಡು ಮುಟ್ಟೇ ಇಲ್ಲ, ತೊಗೊಳ್ರಪ್ಪ ನನಗೆ ಬೇಡ ಇಲ್ಲ ಅಂತ ಯಾವುದೋ ಸಂಸ್ಥೆಗೆ ಕೊಟ್ಟು ನಾನು ಡಿ.ವಿ.ಜೆ ಅವ್ರ ಬಗ್ಗೆ ಇವ್ರು ಹೇಳಾಕದ ಯಾರು ಗುರುರಾಜ್ ಕರ್ಜಗಿ ಅಂಥ ಮನುಷ್ಯ ಸಿಗೋದು ಕಷ್ಟಪ್ಪ. 2-3 ವರ್ಷ ಆ ಡಿ.ವಿ.ಜೆ ನೋಡಿ. ನಿನ್ನೆ $1,00,000 ಸಿಕ್ಕೈತಿ. ಆಗಿನ ಕಾಲದಾಗ $1,00,000 ಬೆಂಕಿ ಹಿಡ್ದ ಮಾಡಿನಂತ ಕೊಟ್ಟನಂತ.
ಆಮೇಲೆ ಇವತ್ತು ರೊಕ್ಕ. ಇದು ಎಲ್ಲರ ಕಡೆ. ನಾವೇನು ಡೋಂಗ್ರೆ ಮಹಾರಾಜ್ ಅಂತೀವಿ. ಡೋಂಗ್ರೆ ಮಹಾರಾಜ ಲಕ್ಷಗಟ್ಟಲೆ ಎಲ್ಲೇ ಒಂದು ಪ್ರವಚನಕ್ಕೆ ಹೋದ ಲಕ್ಷಗಟ್ಟಲೆ ನೋಡಿ ಬರ್ತಾ ಏನು ಮನೆಗೆ ಒಂದು ಪೈಸಾ ಇಲ್ಲ ನಡಿ ಏನು ಸತ್ತ ಒಂದಿಟ್ಟು ಏನೋ ಇತ್ತಂತ ನೋಡಪ್ಪ ತಿಥಿ ಮಾಡ್ಕೊ ನೀನು ಅಂತ ದೊಡ್ಡ ಕಣ ನೀರು ತಂದಂತಾವ ಏನಪ್ಪ ಇದು ಸ್ಥಿತಿ ಅಂತ. ಹಂಗೆ ಅವರು ಅದ್ರ ಮೇಲೆ ಅಪೇಕ್ಷೆ ಇರೋಂಗಿಲ್ಲೇನೋ. ಹಂಗೆ ಬಾಹ್ಯ ವಿಷಯಾಸಕ್ತಿ ಇವು ನಮ್ಮನ್ನು ಪ್ರಾಣಿ ಮಟ್ಟಕ್ಕೆ ತಂದಿರ್ತಾವೆ. ನಿಜವಾದ ಚೈತನ್ಯ ರೂಪವನ್ನು ನಮ್ಮಿಂದ ಮರೆ ಮಾಡ್ತೀವಿ, ಕಾಣಲಾರನ. ನಾವು ಪರಮಾತ್ಮ ಸ್ವರೂಪವೇ ನಾವಾದರೂ ಇವೇನದಲ್ಲ ಅಡ್ಡ ಬರ್ತಾವಪ್ಪ. ಭಗವಂತನ ಅಹಂಕಾರ ಸಂಪೂರ್ಣ ಸಮರ್ಪಣೆ ನಮ್ಮ ನಿಜ ಸ್ವರೂಪ ಅನಾವರಣ ಮಾಡುವ ವಿಧಾನ. ಹೇಗಪ್ಪ ಭಗವಂತ ಈ ಅಹಂಕಾರ ತಕ್ಕೊಳ್ಳು, ಅನಾವರಣ ತೆಗೆಯೋದು, ಆವರಣ ಮುಚ್ಚೋದು, ಅನಾವರಣ ತೆಗೆಯೋದು ನೋಡಿ. ಹೀಗೆ ಈ ನಮ್ಮ ಅಹಂಕಾರ ಸಂಪೂರ್ಣ ಸಮರ್ಪಣೆ ಈ ನಿಜ ಸ್ವರೂಪವನ್ನು ಅನಾವರಣ ಮಾಡುವ ವಿಧಾನ. ಅದರಲ್ಲೇನು ಅಂದ್ಕೊಂಡೈತಲ್ಲ ಆವರಣ, ಅದನ್ನು ತೆಗೆಸುವಂಥ ರೀತಿ. ನಮ್ಮಲ್ಲಿರುವಂಥ ಅಹಂಕಾರ ತೆಗಬೇಕು, ರಾಗದ್ವೇಷಗಳು ತೆಗಿಬೇಕು, ಇವೆಲ್ಲ ತೆಗೆವು. ಇದು ರೀತಿ ಪದ್ಧತಿ. ನಮ್ಮ ನಿಜ ಸ್ವರೂಪದ ಅವಬೋಧನೆ ನಮ್ಮ ಎಷ್ಟು ಮಟ್ಟಿಗೆ ಉಂಟ ಅಷ್ಟು ಮಟ್ಟಿಗೆ ನಾವು ಸಮಾಧಾನ ಸ್ಥಿತಿಯಿಂದ ಬಾಳಿ ಎದುರಿಸಲು ಸಮರ್ಥ. ಈ ಬೋಧನೆ, ಈ ತಿಳುವಳಿಕೆ ಎಷ್ಟು ಮಟ್ಟಿಗೆ ಆಗ್ಯದಪ್ಪ ನಿಂದು. ಇದು ಗುರುತಿ ಮಾಡಿದೆ, ಇದು ಅಳತೆ ಮಾಡಿದೆ, ಅಳತೆಗೋನು ಏನು ಇದಕ್ಕೆ ನಮ್ಮಲ್ಲೇ ಅಷ್ಟರ ಮಟ್ಟಿಗೆ ನಾವು ಸಮಾಜ ಬಾಳಿ ಎದುರಿಸಲು ನಮ್ಮ ಬಾಳಿಗೆ ಏನು ಸಮಸ್ಯೆ ಬರ್ತದೆ ಅವನು ಎದುರಿಸಾಕೆ ಅಂದರೆ ಇರ್ಬಿಡು ಅಂತ ನಾವು ಯಾವಾಗ ಆ ಒಂದು ಅವಬೋಧ, ಆ ಒಂದು ಜ್ಞಾನ ಮೂಲ ಸ್ವರೂಪಕ್ಕೆ ಏನು ಆವರಣ ಐತಲ್ಲ ಅದನ್ನು ಸರ್ಸಾಕೆ ಎಷ್ಟು ಮಟ್ಟಿಗೆ ನೀವು ತಯಾರಾಗಿರೋ ಅಷ್ಟು ಮಟ್ಟಿಗೆ ನಿಮಗೆ ಶಾಂತಿ ಸಮಾಧಾನವೂ ಸಿಗ್ತದೆ. ಆವಾಗ ಸಮಸ್ಯೆ ಎದುರಿಸುವಂಥ ಸಮರ್ಥ ಆಗ್ತದೆ. ಪೂರ್ಣ ಆವರಣ ತೆಗೆದ ಪೂರ್ಣ ಸಮರ್ಥ ಆಗ್ತದೆ ನೋಡಿ. ಈ ಶ್ಲೋಕದೊಳಗೆ ವೇದಾಂತ ವಿದ್ಯಾರ್ಥಿಯು ತನ್ನ ಗುರುವನ್ನು ಪ್ರಾರ್ಥನೆ ಕೀರ್ತನೆ ಪ್ರಸನ್ನಗೊಳಿಸಿ ಅವನಿಗೆ ಸಂಪೂರ್ಣ ಶರಣಾಗತ ಆಗಬೇಕು ಅಂತ ಈ ಶ್ಲೋಕ ನಮಗೆ ತಿಳಿಸ್ತದೆ. ಈ ಕ್ರಮದಿಂದ ವಿದ್ಯಾರ್ಥಿ ಗುರುವಿನ ಮನಸ್ಸನ್ನು ಗೆದ್ದು ಅವನ ಹೃದಯದ ಮಿಡಿತಗಳ ಪ್ರತಿಸ್ಪಂದನ ಮಾಡೋ ಸಾಮರ್ಥ್ಯ ಪಡೆದ. ಯಾವಾಗ ಅವನ ಸೇವಾದಿಗಳನ್ನು ಮಾಡಿ ಅವನ ನಿಜವಾದ ಪ್ರೀತಿಯನ್ನು ಬಡದಾಗಿ ಗುರುವಿನ ಮನಸ್ಸನ್ನು ಗೆಲ್ಲೋದು ಅಂತಂದರೆ, ಗುರುವಿನ ಮನಸ್ಸನ್ನು ಗೆಲ್ಲೋದು ಇದರ ಅರ್ಥ ಗುರುಗೆ ದಕ್ಷಿಣ ಕೊಡ. ಅದಾದ ಅವನ ಮನಸ್ಸಿನಗೆ ನಮ್ಮ ಜೀವನ ಎಲ್ಲಿ ತನಕಪ್ಪ ನೋಡಿ. ಗುರುವಿನ ಮನಸ್ಸು ಭಗವಂತನ ಮನಸ್ಸು ಏನು ಬೇರೆ. ನಾ ಮಾಡೋ ಕೃತ್ಯ, ನಾ ಮಾತಾಡೋ ಶಬ್ದಗಳು, ನಾನು ಮಾಡುವಂಥ ಚಿಂತನೆಗಳು ಇವು ನನ್ನ ಗುರುವಿಗೆ ಪ್ರೀತಿ ಆಗ್ತಾವೋ, ಭಗವಂತನಿಗೆ ಇವು ಪ್ರೀತಿ, ಇದನ್ನು ಚಿಂತನೆ ಮಾಡು ಗೊತ್ತಾಗುತ್ತೆ. ಸಾಮಾನ್ಯ ಯಾವಾಗ ದೂರ ನಿಂತು ವಿಚಾರ ಮಾಡಿ, ಆ ರಾಗದ್ವೇಷ ಕೂಡಿದ ಬುದ್ಧಿ ಎಲ್ಲ ದೂರ ನಿಂತು ವಿಚಾರ ಮಾಡಿದಾಗ ಆವಾಗ ಗೊತ್ತಾಗುತ್ತೆ. ಹಂಗೆ ನಮ್ಮ ಜಾಸ್ತಿ ಹೇಳ್ತಾ ಇರ್ತೇನೆ. ಒಂದು ಚಿತ್ರ ತೆಗಿತಾನೆ ಒಬ್ಬ ಕಲಾವಿದ ಚಿತ್ರ ತೆಗೆದ್ರೆ ಅವು ದೂರ ನಿಂತು ನೋಡ್ತಾನೆ ನೋಡಿ. ದೂರ ನಿಂತು ನೋಡ್ತಾನೆ, ಇದ್ರಾಗ ಏನು ತಪ್ಪಾಗೈತಪ್ಪ ಅಂತ ನೋಡ್ತಾನೆ, ಮತ್ತೆ ಬಂದು ಅದನ್ನು ತಿತ್ತಾನೆ. ಹಂಗೆ ನಾವು ಈ ವಿಚಾರ ಅಂದರೆ ಸಾಮಾನ್ಯ ವಿಚಾರ ದೂರ ನಾ ಹಿಂಗೆ ಮಾಡಾಕತ್ತೇನೆ, ನನ್ನ ಮಾತು, ನನ್ನ ವಿಚಾರ, ನನ್ನ ಚಿಂತನೆ, ನನ್ನ ಕೃತಿ ಇವೆಲ್ಲವೂ ಕೂಡ ಭಗವಂತನ ಮೆಚ್ತಾವೇನೋ ಇದನ್ನು ವಿಚಾರ ಮಾಡಿದ್ರೆ ನೀನು ಕೆಲಸ ಮುಗಿತೀನಿ ಪಾರಾದೆ. ಅದು ನಮ್ಮ ಮನಸ್ಸು ಶುದ್ಧನೇ ಇರ್ತದೆ, ಅದು ನಮ್ಮ ಬರೋಬ್ಬರನೇ ಹೇಳ್ತದೆ. ಹಿಂಗೆ ಹಿಂಗೆಲ್ಲ ಕೇಳಿದ್ರೆ ದೊಡ್ಡವ ಹಾಕಿಲ್ಲ ಮನುಷ್ಯ ಹಿಂಗೆ ಹಾಕಾರ ಹೇಳ್ತದೆ. ಲಂಚ ತಿನ್ಬೇಡ, ಯಾರ್ದು ಮನಸ್ಸು ಕೂಡ ಲಂಚ ತಿನ್ನ. ಆದರೆ ಮತ್ತು ಅದನ್ನು ಮಾಡಲಿಕ್ಕೆ ಪುರುಸತ್ತಿ ದಾರಿನೇ ಇಲ್ಲವತ್ತ ಅಂತ ಇವತ್ತು ಮನುಷ್ಯ ಹೇಳ್ತಾನೆ. ಇದು ಅದಕ್ಕೆಲ್ಲ ಹೇಳ್ತಾರೆ ಆ ಮನಸ್ಸನ್ನು ಗೆಲ್ಲೋದು ಅಂದ್ರೆ ಇದು ಗೆಲ್ಲೋದು ಅಂದ್ರೆ ಏನು ಕೊಟ್ಟರು ಗೆಲ್ಲೋದಿಲ್ಲ. ಅದಕ್ಕೆ ರಾಮ್ ಸುಖದಾಸ್ ಭಾಳ ಚಂದ ಹೇಳ್ತಾರೆ, महात्मा पैसे में नहीं मिलते हैं तो महात्मा ही नहीं ಸಿಗ್ತಾನ ಅಂತ ನೀವು ತಿಳ್ಕೊಂಡ್ರೆ ಅವ್ರ ಮಹಾತ್ಮ ಅಲ್ಲ ಅಂತ ತಿಳ್ಕೊಬೇಕು. ದುಡ್ಡು ಕೊಟ್ಟರೆ ಸಿಗ್ತಾರೆ ಅಂದ ಮುಗಿದ ಕೆಲಸ. ದುಡ್ಡು ಕೊಟ್ಟರೆ ಮತ್ತೊಂದು ಸಿಗ್ತಾ, ಆದರೆ ಅಂಥ ಮಹಾತ್ಮ ವಿಷಯ ನಾವು ಹಂಗೆ ದುಡ್ಡು ಕೊಡ್ತೀವಿ ನಡೆಯಂಗಿಲ್ಲ. ಅದಲ್ಲ ಹಂಗೆ ಆ ಸಾಮರ್ಥ್ಯ ಬಿಡ್ತಾನೆ. ಅದರಿಂದ ಗುರು ತನ್ನ ಯಾವ ಅತೀಂದ್ರಿಯವಾದ ಅನುಭವ, ಯಾವ ಅನುಭವ, ಆತ್ಮಾನುಭವ ಏನದ, ಇಂದ್ರಿಯ ಕಣ್ಣು ನೋಡಿ ಅನುಭವ ಮಾಡ್ತೈತಿ, ಕಿವಿ ಇವಾಗ ಜ್ಞಾನೇಂದ್ರಿಯ ಅಂತಾರೆ. ಕಣ್ಣು, ಕಿವಿ, ನಾಲಿಗೆ ರಸ ನೋಡ್ತೈತಿ, ಇವೆಲ್ಲ ಇಂದ್ರಿಯ. ಅದೆಂಥದ ಅತೀಂದ್ರಿಯ ಸುಖ, ಅತೀಂದ್ರಿಯ ಅನುಭವ ನೋಡಿ. ಅತೀಂದ್ರಿಯ ಅನುಭವ ಎಂಥ ಅನುಭವ ಇದಲ್ಲ. ಬೆಚ್ಚಗೈತ್ರಿ ಸ್ಪರ್ಶೇಂದ್ರಿಯ ಅನುಭವ, ರುಚಿ ಐತ್ರಿ ನಾಲಿಗೆ ಅನುಭವ, ವಾಸನೆ ಚಲೋ ಐತ್ರಿ ಮುಗಿ ಈ ಅನುಭವಗಳು. ಆದರೆ ಅದು ಅಂತ ಅತೀಂದ್ರಿಯ, ಈ ಇಂದ್ರಿಯಗಳನ್ನು ದಾಟಿದ ಅನುಭವ ಅದು ಅತೀಂದ್ರಿಯ ಅಂತ. ಆ ಮಾತು
ನೋಡು ಅದೇ ಅನುಭವಗಳನ್ನು ಮಾತುಗಳಿಂದ ಪ್ರಕಟಿಸಲಾರನೋ ಸಾಮಾನ್ಯ ಆಗಲ್ಲ. ಆ ಜ್ಞಾನ ಶಿಷ್ಯ ನೇರವಾಗಿ ತನ್ನ ಅನುಭವಕ್ಕೆ ಒಳಪಡಿಸ್ಕೊಂಡು ಸಾಧ್ಯವಾಗ ಯಾವಾಗ ಅವ ಏನು ಹೇಳ್ತಾನಲ್ಲ ಅದನ್ನು ಶಿಷ್ಯ ನೇರವಾಗಿ ತನ್ನ ಅನುಭವಕ್ಕೆ ಒಳಪಡಿಸ ಸಾಧ್ಯ ಯಾವಾಗ ಅಂಥ ಅಂತಃಕರಣ ಅತ್ಯಂತ ಶುದ್ಧ ಪವಿತ್ರ ಅದ. ಹಂಗಾದಾಗ ಅವ್ರು ಹೇಳಿ ಹೌದಲ್ರಿ ಅಂತ ಹೌದಲ್ರಿ ಅಂತ ಅದಕ್ಕೆ ನಮ್ಮ ಹೆಸರು ನಾವು ಒಂದು ಪೆಟ್ರೋಲ್ ಅಂತ ಒಂದು ಬಟ್ಟೆ ಏನಾಯ್ತು ತಿನ್ಕೊ ಅದು ಯಾವಾಗ ಪೆಟ್ರೋಲ್ ಕಡ್ಡಿ ಪಿಡಿ ಸಹಜ ಒಂದು ಕಪ್ಪನೆ ಎದ್ದು ಬಿಡ್ತದೆ. ಹಂಗೆ ಅವ ಹೇಳಿದ ಮಾತು ತಿಳಿಬೇಕಾದ್ರೆ ಇಲ್ಲೇ ತಯಾರಿ ಹಚ್ಚಿ ಒಂದು ಪಣತಿ ಇತ್ತಪ್ಪ ಅದಕ್ಕೆ ಇನ್ನೊಂದು ಪಣತಿ ಹತ್ಬೇಕಾರೆ ಅದು ಎಣ್ಣೆ ಬತ್ತಿ ಎಲ್ಲ ತಯಾರಾಗಿರ್ಬೇಕಾದ್ರೆ ಅದು ಈ ಬತ್ತಿ ಒಯ್ದು ಹಿಡಿದ್ರೆ ಸಾಕು ಭತ್ತ ಹಚ್ಕೋತದೆ. ಹಂಗೆ ಅಷ್ಟು ತಯಾರಿ ಬೇಕಾದ್ರೆ ಅಂಥ ತಯಾರಿ ಇತ್ತು ಅಂದರೆ ಆ ಗುರು ಏನು ಅತೀಂದ್ರಿಯ ಅನುಭವನ ವ್ಯಕ್ತಪಡಿಸುವ ಹೊತ್ತಿಗೆನ ಹೌದ್ರಿ ಅಂತ ಶಿಷ್ಯ ನೇರವಾಗಿ ಅನುಭವಕ್ಕೆ ಒಳಿಸುವ ಸಾಧ್ಯ. ಅದಕ್ಕೆ ಕೊನೆಗೆ ಹೇಳಿದರು ಏನೆಂದು ಪೇಳುವೆನು ಪರಮಾನಂದ ಗುರುನಾಥ ಏನು ಹೇಳಿಪ್ಪ ನಾ ಏನಿದ್ದೆ ನಾ ಶರೀರ ನಾ ಅನ್ನಕತ್ತಿದ್ದೆ ಅದನ್ನು ಬಿಡಿಸ್ದಲ್ವಪ್ಪ ಅದನ್ನು ಬಿಡಿಸೋಕೆ ನೀನೇ ಸಮರ್ಥಪ್ಪ ಹ್ಯಾಂಗೆ ಬಿಡಿಸ್ದಿ ನೀನು ಎಂಥ ಶ್ರೀ ಗುರುಪ್ಪ ನೀನು ಅಂತ ಹೊಗಳ್ತಾನ ಕೊನೆಗೆ. ಹಂಗೆ ಅದು ಸಾಧ್ಯ ಆಗ್ತದೆ. ಯಾವ ವಿರೋಧ ಪ್ರತಿಭಟನೆಗಳನ್ನು ಅರಿಯದೆ ಪ್ರೇಮದಿಂದ ತುಂಬಿದ ಶಿಷ್ಯ ಎಂಬುದು ಗುರುವಿನ ಸ್ವಾನುಭವ ಮಾರ್ಧನಿಗಳು ತಿರುಗಿ ಹೆಂಗೆ ಮಾರ್ಧನಿಗಳಂದ್ರೆ ರಿಪೀಟ್ ಆಗುತ್ತೆ. ಈಗ ಗೋಲ್ ಗುಮ್ಮಟಕ್ಕೆ ಹೋಗಿ ಹಾಂ ಎಪ್ಪ ಅಂದ ಪಾ 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 ಅಂದ್ರೆ 7 ಸಲ ಈಗಿನ ಹೆಚ್ಚಂತೈತೆ ಹಂಗೆ ಆ ಗಾಡಿ ಕಟ್ಟುದು ಹಂಗೆ ಮಾಡ್ಯಾನ ಪ್ರತಿ ಧ್ವನಿಯಾಗು 7 ಸಲ ಅಂತೈತೆ. ಹಂಗೆ ನಿಮ್ಮ ಗುರು ಹೇಳಿದ ಕೂಡ ಹೌದಪ್ಪ ಅಂತ ಮಾರ್ಧನಿಗೊಳ್ತೈತೆ ಅದು ಅಂತ ಹೇಳ್ತಾರೆ. ಹಂಗೆ ಗುರುವಿನ ವಿಚಾರವಾಗಿ ಶಿಷ್ಯನ ಹೃದಯದೊಳಗೆ ಯಾವುದಾದ್ರೂ ಅಪಶ್ರುತಿ ಹೊಂಟ್ರೆ ಅವನಲ್ಲಿ ಗುರುವಿನ ಅನುಭವದ ಪ್ರತಿಭಾಸವಾಗುವುದು ಒತ್ತಟಿಗಿರಲಿ ಅದ್ದೂರಿರಲಿ. ಶಾಸ್ತ್ರವಾಕ್ಯಗಳು ಕೂಡ ಅವನ ಮನಸ್ಸಿಗೆ ಸ್ಫುರಣ ಏನು ಹೇಳ್ತಾರೆ ಬಿಡ ಅಲ್ಲೋ ಬ್ರಹ್ಮ ಸತ್ಯ ಅಂತ ಜಗನ್ಮಿ ಹೇಳಿ ಕೇಳಿ ಈ ಜಗತ್ತಿನಾಗ ನಾವು ಬಾಳೆ ಮಾಡ್ತೇವಪ್ಪ. ಇದರಿಂದ ಸಿಗುವಂಥ ಅನ್ನ ಉಂಟೇವಿ ಮಜಾ ಅನಿಸ್ತೈತಿ ತುಂತೇವಿ ಚಲೋ ಅನಿಸ್ತೈತಿ ಗೌರವ ಕೊಟ್ರ ಮಂದಿ ಖುಷಿ ಮತ್ತು ಇದನ್ನು ಅಲ್ಲ ಅಂತಾರ್ರಿ ಇವ್ರು ಹೆಂಗೆ ಹೇಳ್ತಿ ಅಂದ್ಬಿಡ್ತಾರೆ. ಯಾಕೆ ಅದು ಸಾಮಾನ್ಯ ಲೌಕಿಕರಿಗೆ ಹೊಡಿ ಮಾತಲ್ಲ. ಅದಕ್ಕೆ ಆ ಶಿಷ್ಯರ ಸಂಬಂಧ ಅತ್ಯಂತ ಸಾಮರಸ್ಯ ಕೂಡಿರ್ಬೇಕಪ್ಪ ಅಂತನೋ ಇದಕ್ಕೆ ಅಂತಪ್ಪ ಅವರ ಸಂಬಂಧ ವಿರಸತ್ ಸುಳಿವು ಅಡ್ಡಿಯಾದರೂ ಕೂಡ ಶಿಷ್ಯನೇ ಜ್ಞಾನೋತ್ಪತ್ತಿ ನಂದೆವು ನಾವು ಸ್ವಲ್ಪ ಎಂಥದಂದೆ ಸ್ವಲ್ಪರ ವಿರಸನ ಬೇಷ ಇದ್ರ ಸುಳಿವು ಅಡ್ಡ ಸ್ವಲ್ಪ ಬಂತಂದ್ರೂ ಕೂಡ ಮುಗಿತ ಕೆಲಸ. ನಿನ್ನಲ್ಲಿ ಜ್ಞಾನೋತ್ಪತ್ತಿ ಆಗೋಸಿ ಆಳಕ್ಕೆ ಆರೇ ಹೋಗ್ತೈತೆ ನಾವು ಅದನ್ನ ಹೇಳ್ತಾರೆ. ಅದಕ್ಕೋಸ್ಕರ ಗುರುವಿಗೆ ಪೂರ್ಣ ಶರಣ ಹೋಗಿ ಅವನ ಸೇವೆಯನ್ನು ಶುಶ್ರೂಷೆಯ ಮೂಲಕ ಪೂಜೆ ಪ್ರಾರ್ಥನೆ ಮೂಲಕ ಪ್ರಸನ್ನಗೊಳಿಸಿ ಅವರ ಅನುಗ್ರಹ ಪಡಬೇಕು ಅಂತ ಅದಕ್ಕೆ ಇಲ್ಲಿ ಹೇಳಿಯಪ್ಪ. ಅದು ಈ ಶ್ಲೋಕ ಅನ್ನುವಂಥದ್ದು ಯಾರು ಶಂಕರಾಚಾರ್ಯ ಭಾವಲಹರಿಯೊಳಗೂ ಹೇಳ್ಯಾರ ತತ್ವವನ್ನು ಹೇಳ್ಯಾರ. ಅಂದರೆ ನಾನು ದಾರ್ಶನಿಕವನ್ನು ಮರ್ತ ಕವಿ ಅನ್ನೋ ಲೆಕ್ಕ ಹೇಳಪ್ಪ ಅಂತ ಚಿನ್ಮಯಂದವರು ಮುಂದೆ ಹೇಳ್ತಾರೆ. ಇಂಥ ಚಂದ ಮಾತು ಇಲ್ಲಿ ಮುಂದಿನ ಮಂತ್ರ ದುರ್ವಾರ ಸಂಸಾರ ವಾಗ್ನಿತಪ್ತಂ ದೋಧೂದಮಾನಂ ದುರದೃಷ್ಟವಾತೈ ಭೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋ ಶರಣ್ಯಮನ್ಯಂ ಯದಹಂ ನ ಜಾನೆ. ಭಾಳ ಸುಂದರವಾದಂಥ ಮಾತನ್ನು ಇಲ್ಲಿ ಹೇಳಿ ಹೆಂಗಂತಾರವರು ನೋಡಿ ಪರಿಹರಿಸಲು ಅಸಾಧ್ಯವಾದ ಸಂಸಾರ ಅನ್ನೋ ಕಾಡ್ಗಿಚ್ಚು ಕಾಡಿಗೆ ಹತ್ತಂಥ ಕಿಚ್ಚು ಅದು ಅಡವಿಗೆ ಹಚ್ಚಿದ ಬೆಂಕಿ ಎಂಥದ್ದೈತಪ್ಪ ಅದು ಇದು ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಂಥದ್ದು ಸಂಸಾರ ಅನ್ನೋ ಕಾಡ್ಗಿಚ್ಚು ನೋಡಿ ಇದು ದುರ್ಭಾಗ್ಯವ ಬಿರುಗಾಳಿ ಕಂಪಿಸು ಮತ್ತೇನು ಬಿಟ್ಟದ ಕಾಡಿ ಮತ್ತೇನ ಭಾಗ್ಯ ಇಲ್ಲ ಅಂತ ಬಿರುಗಾಳಿ ಒಂದು ಹೋಲಿಸ್ತಾರೆ. ಬಿರುಗಾಳಿ ಅದು ಹೆದರಿ ನಿನಗೆ ಶರಣಾಗಿರೋ ನನ್ನನ್ನು ಸಂಸಾರ ಅನ್ನುವಂಥ ಮೃತ್ಯುವಿನ ಅದು ಮೃತ್ಯು ಹುಟ್ಟು ಸಾಯೋದು ಅದಕ್ಕೆ ಹೋಗೋದು ಬರೋದು ಅನ್ರಿ ಹುಟ್ಟು ಸಾವಿರ ಅದನ್ನು ನೀ ಕಾಪಾಡಪ್ಪ ಅಂದರೆ ಇನ್ನು ಆಗಲಾರ್ದಂಗೆ ಮಾಡು. ಯಾಕಂದರೆ ನಿನ್ನ ಹೊರತು ಮತ್ತವ್ರು ಯಾರಿಲ್ಲ. ಅಲ್ಲಿ ಅದನ್ನು ಅರ್ಜುನ ಕೃಷ್ಣಗೆ ಅದನ್ನೇ ಕೇಳ್ತಾನೆ. ನಚಿಕೇತನು ಆ ಯಮಧರ್ಮ ಅದನ್ನೇ ನಿನ್ನ ಬಿಟ್ಟು ಬೇರೆ ಯಾರಿಲ್ಲಪ್ಪ ಅಂದ್ಬಿಟ್ಟು ನೀನೇ ಹೇಳ್ಬೇಕು. ನಾವು ಇನ್ನೂ 4 ಮೇಲೆ ಅವ್ರ ಕಡೆ ಹೋಗಪ್ಪ ಅಂದರೆ ಹೋಗ್ತಿದ್ದೆ ಮತ್ತು ಈ ವಿಷಯವನ್ನು ಹೇಳಕ್ಕೆ ನಿನ್ನಂಥವ್ರು ಯಾರಿಲ್ಲ ಇಲ್ಲ ಅದಕ್ಕೆ ನೀನೇ ಹೇಳು. ಅರ್ಜುನ್ ಕೂಡ ಕೃಷ್ಣ ನಿನ್ನಂಥವ್ರು ಹೇಳೋರು ಯಾರಿಲ್ಲ ನಿನ್ನ ಬಿಟ್ಟು ಎಲ್ಲಿ ಹೋಗಿ ನೀನೇ ತೀರ್ಸಾಕ್ಬೇಕು. ನಾವು ಹಂಗೆ ನಿನ್ನ ಬಿಟ್ಟು ಬೇರೆ ಯಾರಿಲ್ಲ ಅದಕ್ಕೆ ನನಗೆ ನೀನೇ ತೀರ್ಸಪ್ಪ ಅಂತೇಳಿ ಇದನ್ನು ವಿಸ್ತಾರ ಮಾಡ್ತಾರೆ. ಹಿಂದಿನ ಶ್ಲೋಕದಲ್ಲಿ ಆ ದಾಟಿನ ಓಟವನ್ನು
ಇದನ್ನು ಹಿಂದಿನ ಹೇಳಿ ಅದು ಕೂಡ ಓಡಿದರೆ ನಾವು ಶಂಕರ್ ಕೂಡ ಪ್ರೌಢಿಮೆ ಪ್ರಪಂಚ ಕವಿತಾ ಪ್ರೌಢಿಮೆ ಪರಿಚಯ ನಮಗೆ ಏನಪ್ಪ ಕವಿತಾ ಸಾಹಸ ಇದೇ ಎಷ್ಟದಪ್ಪ ಪ್ರಾಸಗಳನ್ರಿ ಶೋಧನ ಎಷ್ಟು ಮಜಾ ಅದಪ್ಪ ಗೊತ್ತಾಗ. ಹಿಂದಿನ ಶ್ಲೋಕ ಪ್ರಾಸ ಲಯಬದ್ಧವಾಗಿ ನಿಧಾನವಾಗಿ ಶಾಂತವಾಗಿ ಹರಿದ್ರೆ ಇದು ಪದ ಲಾಲಿತ್ಯ, ಈ ಪದ ಶಬ್ದಗಳು ಇರುವಂಥ ಲಾಲಿತ್ಯ. ಆಮೇಲೆ ಆ ಪ್ರವಾಹದ ವೇಗವಾಗಿ ಮುನ್ನುಗ್ಗಿ ತಡೆ ಇಲ್ಲದೆ ಇದು ಹೆಂಗಪ್ಪ ಓಟ ಹಂಗೆ ಅದು ಸಾವಕಾಶ ಹೋಗ್ತಿರ್ತ. ಹಿಂದಿನ ಶ್ಲೋಕ ಇದು ಜೋರು ಹಂಗೆ ಅದೇ ಥರ ಶ್ಲೋಕದ ಮೊದಲ ಪಂಕ್ತಿಯು ಹೊರಗಿನ ಅಪಾಯಗಳು ಸಂಕಷ್ಟ ಒಂದೇ ಶ್ಲೋಕ ಏನಂತ ಅಂಥದ್ದು ಎಂಥದಪ್ಪ ಕಾಡ್ಗಿಚ್ಚು ಅಂತ ಹೇಳಿದ್ರೆ ಅದನ್ನು ಹೇಳಿದರೆ ಎರಡನೇ ಸಾಲು ಆಂತರಿಕವಾಗಿ ಅವನಿಗೆ ಬಂದು ಮುತ್ತುತ್ತಿರೋ ನೋವು ತಾಪ ಅದು ವ್ಯವಸ್ಥೆ ಯಾವುದು ಇದು ಮೊದಲೇ ಇದು ಹೊರಗಿನ ಅಪಾಯ ಮೊದಲೇದು ಯಾವುದು ಇದು ಹೆಂಗೈತಪ್ಪ ಕಾಡ್ಗಿಚ್ಚು ನಂಗೈತಿ ಅಂದರೆ ದುರ್ವಾರ ಸಂಸಾರ ಇದಂಥಪ್ಪ ನಿವಾರಣೆ ಮಾಡೋದಂಥದ್ದು ಅಂಥದ್ದನ್ನು ಅಲ್ಲೇ ಕಾಡ್ಗಿಚ್ಚು ಅದು ದೌರ್ಭಾಗ್ಯ ಬಿರುಗಾಳಿ ಹೊರಾಕತ್ತೆ ಗಾಳಿ ಇಲ್ಲೇ ಗಾಳಿ ಯಾವುದನ್ನು ಆರಿಸ್ತೈತಿ ಸಣ್ಣ ದೀಪ ಇದ್ರೆ ಆರಿಸ್ತೈತಿ. ಉಪ್ಪು ಅಂದ್ರೆ ಆರು ಯಾಕೆ ಬಣಿಗೆ ಬೆಂಕಿ ಹತ್ತಿರದ ಬಣಿ ಅಯ್ಯಪ್ಪ ಗಾಳಿ ಬಂದ್ರಿ ಬೆಂಕಿ ಹಚ್ಚಾಕತ್ರಿ ಆರುವುದಿಲ್ಲ ಅಂತಾರೆ. ಅಂದ್ರೆ ನಮ್ಮನ್ನು ನಾವು ಅಲ್ಪರಿದ್ದಾಗ ನಾವು ಎಲ್ಲಿ ತಿಳ್ಕೊಬೇಕಂದ್ರೆ ಅಲ್ಪರಿದ್ದಾಗ ಬೇರೆ ಆಘಾತಗಳು ನಮ್ಮನ್ನು ಕೆಡುತ್ತಾವೆ. ನಾವು ಪ್ರಬಲ ಆದರೆ ಯಾವ ಆಘಾತ ತಡೆ ಅವು ನಮಗೆ ಸಹಕಾರ ಮಾಡ್ತಾವೆ. ಅವು ನಮಗೆ ಅಂದ್ರೆ ಬೆಂಕಿ ಸಾಣದಿತ್ತು ಮೇಣಬತ್ತಿ ದೀಪ ಉಪ್ಪು ಅಂದ್ರೆ ಆರ್ತದೆ. ಆದರೆ ಬಣಿವಿಗೆ ಬೆಂಕಿ ಹತ್ತು ಉಪ್ಪು ಅಂದ್ರಲ್ಲ ಇನ್ನೂ ಜೋರಾಗ್ತದೆ. ಅದಕ್ಕೆ ಹೇಳ್ತಾರೆ ನಿನ್ನ ಶಕ್ತಿ ಹೆಚ್ಚಾಯ್ತು ಅಂದರೆ ಅಥವಾ ನಿನ್ನ ವಿಚಾರ ಪ್ರಬಲ ಆದರೆ ನಿನ್ನ ಯಾವ ವಿರೋಧಿ ಶಕ್ತಿಗಳು ಬರೋದಿಲ್ಲ, ಅವು ನಿನಗೆ ಅನುಕೂಲ ಆಗ್ತವೆ ಅಂತ ಅದನ್ನು ಹೇಳಿ. ಹಂಗೆ ಅದನ್ನು ಗಮನಿಸ ಕವಿತಾ ಪ್ರೌಢಿಮೆ ಎಂಥದಪ್ಪ. ಹಿಂದಿನ ಶ್ಲೋಕ ಪ್ರಾಸ ಲಯ ಇದು ಕೂಡುವ ಇದು ಪದಲಾಲಿತ್ಯ ವೇಗವಾಗಿ ಜೋರಾಗಿ ಹೋಗಿ ಅದು ಬೇಕಾದ ನೋಡಿ ಮುನ್ನುಗ್ಗಿ ತಡೆಯಿಲ್ಲದೆ ಓಡ್ತದಪ್ಪ. ಇದು ಎರಡನೇ ಅದಕ್ಕೆ ಶ್ಲೋಕ ಮೊದಲನೇ ಪಂಕ್ತಿ ಸಾಧಕ ಇದು ಹೊರಗಿನ ಅಪಾಯಕ್ಕೆ ಸಂಕಷ್ಟ ಬೀರುತ್ತೆ. ಎರಡನೇ ಸಾಲು ಆಂತರಿಕ ಅವನಿಗೆ ಏನೇನು ನೋವು ಅದು ಎಷ್ಟು ತ್ರಾಸದ ಅದು ಬಾಹ್ಯ ವಸ್ತುವ ಸತತ ಬದಲಾವಣೆ ಚಕ್ರಕ್ಕೆ ಸಿಕ್ಕಿ ವಿಕಾರ ಬದಲಾವಣೆ ಆಗ್ತಾ ಇರ್ತದೆ. ವಿಷಯಗಳು ಬರುವ ದುಃಖ ಸಂತತಿ ಅವನು ಅದು ಏನಾಗಿತ್ತಪ್ಪ ಅವನು ದುಃಖ ಆಗಿಬಿಡ್ತು. ಅಯ್ಯೋ ಯಪ್ಪ ಇಂಥ ಹ್ಯಾಂಗೆ ಸಾಗಿಸೋದಪ್ಪ, ಇಂಥ ಸಂಸಾರ ಇಂಥ ಬೆಂಕಿ ಇದ್ದಂಗೆ ಐತಿ, ಇಂಥ ಹೆಂಗಪ್ಪ ಅಂತವನಿಗೆ. ಅದಕ್ಕೆ ಆ ಚಕ್ರಕ್ಕೆ ಸಿಕ್ಕಿ ವಿಷಯ ಬರುವ ದುಃಖ ಅವ ಅಯ್ಯಪ್ಪ ದಂಗ ಬಿಡಿಸಿ ಅವನು ತನ್ನೊಳಗೆ ಇಚ್ಛೆ ಜುಗುಪ್ಸೆ ರಾಗ ದ್ವೇಷ ಆಸೆ ನಿರಾಸೆ ತುಳಿತಕ್ಕೆ ಸಿಕ್ಕಿ ಬದ್ದಾಡ್ತಕ್ಕಂಥ ಸ್ಥಿತಿ ತಾನೇ ಅಯ್ಯೋ ಹಿಂಗಾಗೈತಿ ನನಗೆ ಗೊತ್ತಾಗತ್ತೆ. ರಾಗ ದ್ವೇಷನ ಹಾಳು ಮಾಡಕತ್ತೈತಿ. ಅತಿಯಾದಂಥ ಆ ಸಾಧನೆ ಅತಿಯಾದಂಥ ಬೇಡಿಕೆ ನನಗೆ ಇದು ಒಳಗೆ ಗೊತ್ತಾಗತ್ತೆ. ಆಸೆ ನಿರಾಸೆ ತುಳಿತಕ್ಕೆ ಒದ್ದಾಡೋ ಸ್ಥಿತಿ ತಾನೇ ಗೊತ್ತಾಗತ್ತೆ. ಈ ಎರಡು ಪಂಕ್ತಿಗಳು ಸ್ವಾತಂತ್ರ್ಯ ಮತ್ತು ಸುಖ ಶಾಂತಿಯ ಬೀಡ ವಿವೇಕದ ಅರಮನೆ ಸೇರು. ಅದೆಂಥದ್ದು ವಿವೇಕದ ಅರಮನೆ ನೋಡಿ ಎಂಥದ್ದು ಪ್ರತಿ ಸುಖ ಶಾಂತಿಯ ಬೀಡು, ಸುಖ ಶಾಂತಿ ಜಾಗ ಅಂಥ ಬೀಡು ಅಂತ ಜಾಗ ಅಂಥದ್ದು ವಿವೇಕದ ಅರಮನೆ. ಯಾವುದು ಆತ್ಮಜ್ಞಾನ ವಿವೇಕದ ಅರಮನೆ ಅಂಥ ಪ್ರತಿಯೊಬ್ಬ ಸಾಧಕ ಈ ಸಂಕೋಲೆ ಬೇಡಿ ಅಲ್ಪತೆ ಅಶಕ್ತ ಉಸಿರುಗಟ್ಟಿ ಉರಿಯುತ್ತಿರೋ ಅರಮನೆ ಸಿಕ್ಕೊಂಡು ಪರಿತಪ್ಪ ಸ್ಥಿತಿ ಎಂಥಪ್ಪ ಇದು ನೋಡಿ. ಉರಿಯುತ್ತಿರೋ ಅರಮನೆ ಸಿಕ್ಕೋಣ ಆ ಶಾಂತಿಯ ಅರಮನೆ ಬಿಟ್ಟಾನ ಇತ್ಲ ಸಿಕ್ಕೊಂಡು ಈಗಿನ ಸ್ಥಿತಿ ಅದು ಅಲ್ಲಿ ಹೋಗ್ಬೇಕಂತ ಹಂಬಲ ಇದೆ. ಅದಕ್ಕೆ ಸಂಸಾರ ಜೀವನದ ಗಾಢವಾದಂಥ ದುಃಖದ ಮಡುವಿನಲ್ಲಿ ಮುಳುಗಿದ ವ್ಯಕ್ತಿಯೇ ಈ ಜೀವನದ ಅಸಾರ್ಥ್ಯ ಕಂಡು ಅದನ್ನು ಬಿಡುಗಡೆ ಹೊಂದಿ ಮೋಕ್ಷದ ಮಡಿ ಸೇರುವ ಉತ್ಕಟ ಇಚ್ಛೆಪಟ್ಟು ಯಾರಿಗಪ್ಪ ಇರೋದು ಹುಟ್ಟಲು ಹೊಂದಲು ಬೇಸತ್ತವನಿಗೆ ಅದು ಅಧ್ಯಾತ್ಮನ ಇನ್ನೊಮ್ಮೆ ಹುಟ್ಟೋದೇ ಬೇಡಪ್ಪ ಅನ್ನೋ ಮಜಾ ಆಯ್ತು ಹೇಳಿದ್ರೆ ಏನು ಹೇಳ್ತಿ ಏನು ಇದಕ್ಕೇನು ಚಲೋ ಬೆಚ್ಚನೆ ಮನಿ ಆಮೇಲೆ ಮಾರ್ಕಿಗಳು ಹೇಳ್ತಿ ಆಮೇಲೆ ನಿಂತು ಮತ್ತೆ ಸ್ವರ್ಗಕ್ಕೆ ಬೆಂಕಿ ಆಯ್ತು ಇದಕ್ಕೆ ಅಂತ ಸ್ವರ್ಗ ಅಂತಾರೆ ಅದು ಬೆಂಕಿ ಆಗ್ತವ ಅಂದ್ರೆ ಇಲ್ಲೇ ಮೇಲೆ ಮಜಾ ಐತಿ ಮತ್ತೊಂದೇನು ಹಂಗೆ ಅಂಥವ್ರು ಎಲ್ಲ ಇನ್ನೊಮ್ಮೆ ಯಾವುದಕ್ಕೂ ಒಂದು ಹುಟ್ಟೋದನ್ನು ಬೇಡಪ್ಪ ಅನ್ನೋಂಥವ್ರಿಗೆ ಈ ಜಮಾರ ನೋಡಿ ಅಂಥ ಮೃತ್ಯುವಿನ ತನ್ನನ್ನು ಪಾರು ಮಾಡೋದು ಅದು ಪ್ರಾರ್ಥನೆ ಮಾಡ್ಕೊತಾನೆ. ಮೃತ್ಯು ಅಂದರೆ ಜೀವ ಕೊನೆಯಾದ ಸಾವು ಏನು ಮಾತ್ರ ಅಲ್ಲ. ಸಾವು ಅಂದ್ರೇನು ಮೃತ್ಯು ಸಾವು ಅಂದ್ರೇನು ಈ ಕೊನೆ ಸಾವು ಅಲ್ಲ ಇದು. ಅದಕ್ಕೆ ಥರ ಇದು ಸಾವು
ಪಾರು ಮೃತ್ಯು ಜೀವನ ಕೊನೆ ಸಾವು ಅಂತ ಅಲ್ಲ. ಸಂಸಾರ ಪ್ರತಿ ದುಃಖವು ಮೃತ್ಯು. ಏನು ಇದೊಂದು ಪಾರ ಅನ್ನೋಳು ಮತ್ತೊಂದು ಅಂದರೆ ಒಂದು ಸಾವು ಮತ್ತೊಂದು ಸಾವು, ಪ್ರತಿಯೊಂದು ಸಾವಿದ್ದಂಗೆ ಬದಲಾವಣೆ ಕ್ರೂರ ದೃಷ್ಟರ ಸಿಕ್ಕಿ ಎಲ್ಲ ಚಕ್ರಕ್ಕೆ ಸಿಕ್ಕಿ ಒಂದು ಸುತ್ತು ಮತ್ತೊಂದು ಸುತ್ತಿರ ಸತತ ವಿಕಾರಗಳ ವಿಚಿತ್ರ ಕುಂಟೆಲ್ಲೋ ಒಂಥರ ಮೃತ್ಯುದ ಸಾವನೆಯಿಂದ ಹೊಸ ಚೈತನ್ಯ ಜೀವ ಬಂದಂಗೆ ಅದು ಬಿಡ್ರಿ, ಸತ್ತು ಹುಟ್ಟಂಗೆ ಬಿಡ್ರಿ ಅನೇಕ ಅಂತಿರ್ತಾವೆ. ಈ ಬ್ಯಾನೆ ಬಂತ ಗೊತ್ತಿದ್ದಿಲ್ಲ ಬಿಡ್ರಿ, ಸಾಧ್ಯನಿಲ್ಲ ಬಿಡ್ರಿ, ಮತ್ತೊಮ್ಮೆ ಹುಟ್ಟಿದಂಗೆ ಆತು ನೋಡ್ರಿ ಅಂತ ಅಂಥವು ಸಾವುಗೆಲ್ಲ ನಾವು ಹಂಗೆ ಆ ಸಿಕ್ಕಿ ನೀರು ಕುಗ್ಗೋದು ಅದೆಲ್ಲ ಅದರಿಂದ ಪಾರಾಗ ಬಯಸೋ ಸಾಧಕ ಗುಣಪ ಒಂದೇ ಅಂದರೆ ಶಾಂತಿ ಆನಂದಗಳ ಅವಿಚ್ಛಿನ್ನ ಅನುಭವ, ಎಲ್ಲೂ ಕೊರತೆ ಆಗದಂಥ ಅನುಭವ, ಅಂಥ ಅನುಭವ ಬೇಕು ಅಂತ ನಿರಪೇಕ್ಷ ಶಾಶ್ವತ. ಇದಕ್ಕಿಂತ ಈ ಚಲೋಪ ಇಲ್ಲ ಇಲ್ಲ. ಸಾಪೇಕ್ಷ ಅಂದರೆ ಅದು ಹೇಳ್ತಾ ಇರ್ತೇನೆ, ಇದಕ್ಕೆ ಸಾಪೇಕ್ಷ ಅಂದ್ರೆ ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಅದು ಸಾಪೇಕ್ಷ ಅಲ್ಲ, ತಾನೇ ತಾನ ಅಂಥದ್ದು ಅಂತ. ಹಂಗೆ ಈ ಮೃತ್ಯು ಅನ್ನುವಂಥದ್ದೇನು ನಮಗೆ ಬರ್ತದೆ, ಇದು ನಿಜವಾದ ಸಾವಲ್ಲ ನೋಡಿ, ಇದು ಪಯಣ ನೋಡಿ, ಒಂದು ದಾರಿ. ಯಾವುದು ಮುಂದಿನ ಇವನಿಗೆ ಹೋಗ್ತಾನೆ, ಅದು ಮುಂದಿನ ಇವನಿಗೆ ಈ ಶರೀರ ಹೋಗ್ತದಷ್ಟೇ, ಆದರೆ ಸೂಕ್ಷ್ಮ ಶರೀರ ಅಲ್ಲಿ ಹೋಗ್ತದೆ. ಆ ಸೂಕ್ಷ್ಮ ಮತ್ತೊಂದು ಸ್ಥೂಲ ಶರೀರ ಬರ್ತದೆ. ಕೊನೆಯದು ಯಾವುದಪ್ಪ, ಆತ್ಮಜ್ಞಾನ ಆದಾಗ ಆವಾಗ ಶರೀರನೂ ಇಲ್ಲ, ಆ ಮೃತ್ಯುನೂ ಇಲ್ಲ, ಏನೂ ಇಲ್ಲ, ಶಾಂತ. ಅದಕ್ಕಲ್ಲೇ ಶಾಂತಿಯ ಅರಮನೆ ಅಂತ ಶಬ್ದ ಪರಿಮಾಣ ಅಂತ ಶಾಶ್ವತ ಧಾಮ. ಯದ್ಗತ್ವ ಧ್ವನಿವರ್ತನ ತದ್ಧಾಮ, ಅದೇ ನಿನ್ನ ಮನೆ. ಅದಕ್ಕೆ ಕನ್ನಡ ಅಲ್ಲಿರೋದು ನಿನ್ನ ಮನೆ, ಇಲ್ಲಿರೋ ಸುಮ್ಮನೆ 2 ದಿವಸ ಹೋಗ್ತಿಪ್ಪ, ಇದಕ್ಕೆ ಭಾಳ ಮಹತ್ವ ಕೊಟ್ಟೆವು. ಅದಕ್ಕೆ ಈ ಶ್ಲೋಕ ಶಿಷ್ಯನ ಹೃದಯಾಂತರಾಳದಿಂದ ಬರೋ ಆರ್ತನಾದ ಬಾಯಿರು ನೋಡಿ. ಗುರುವನ್ನು ಭಕ್ತಿ ಗೌರವ ಬಳಿ ಅವ್ರ ಕಡೆ ಹೋಗಿ ಅವನ ಹೃದಯ ಅವನ ಹೃದಯ ಅವನಿಗೆ ಹೌದಪ್ಪ ನಿಮಗೆ ಇದು ಬೇಕು ಅದು ಅನ್ನಿಸ್ಬೇಕು ಅವನು. ಹಂಗೆ ಸಾಧಕನ ಹೃದಯ ಗುರುಪದೇಶ ಸ್ವೀಕರಿಸಲು ಪಕ್ವ ಅನಿಸುತ್ತೆ. ಏನಪ್ಪ ಹಾಂ ಈಗ ಇವ್ನು ಹೇಳಿದ್ರೆ ನಾಡ್ತಿದ್ದಪ್ಪ ಅಂತ ಬಂದಿರಬೇಕು. ಆ ಸ್ಥಿತಿ ಈ ಗುರು ಪ್ರಾರ್ಥನೆ ಮಾಡಿ. ಇದು ಬ್ಯಾಡ ನನಗೆ, ಯಾವುದು ಬೇಕೋ ಅಂಥದ್ದೇ ಒಂದು ಬೇಕು ಅನ್ನೋ. ಹೆಂಗೆ ನಚಿಕೇತ ವಿಕಾಸ ಕೊಡ್ತೇನೆ ತೊಗೊಂಡು ಬೇಡಪ್ಪ, ಭಾಳ ಚಂದ ತಬೈವಾಹ ನೃತ್ಯ ಏನು ಮಾಡ್ತೀವಿ ಮಾರ, ರಂಭ ಊರ್ವಶಿ ಬೇಡ, ಬೇಕಾದ ಆಯುಷ್ ಬೇಡ, ಏನು ಬೇಡ, ಆಯುಷ್ಯ ಮಕ್ಕಳು ಬೇಡ, ಏನೇನು ಬೇಡ, ಏನು ಬೇಕು ಆತ್ಮಜ್ಞಾನ ಬೇಕು ಅಂಥ ಶಿಷ್ಯನು ಹೇಳಿದಂಥ. ಹಂಗೆ ಇಲ್ಲೇ ಅಂಥ ಒಬ್ಬ ಶಿಷ್ಯ ಈ ಥರನೇ ಬೇಡ್ತಾನೆ. ಅದನ್ನು ಅವನ ಉಪದೇಶವನ್ನು ಸ್ವೀಕಾರ ರೆಡಿಯಾಗಿ ಹಂಗೆ ರೆಡಿಯಾದಂಥ ತಯಾರಾದಂಥ ಶಿಷ್ಯನ ಮಾತು ಪಾಯು ಅಂತ ಹೇಳ್ತಾರೆ. ಮುಂದಿನ ಭಾಗವನ್ನು ಮಾತನಾಡ.